ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಣಪತಿ ನಮಃ. ಹೋದ ವರ್ಷ ನಾನು ಕೆಲವೊಂದು ಸಂಖ್ಯೆಗಳಿಗೆ ಬಲ ಇಲ್ಲ ಅಂತ ಹೇಳಿದ್ದೆ. ಆ ಸಂಖ್ಯೆಗಳು ಯಾವ್ಯಾವ ಅನ್ನೋದು ಕೂಡ ನಿಮ್ಗೆ ಹೇಳಿದ್ದೆ. SGL ಮತ್ತು SCGL, DMT, ಹಾಗೆ ಇನ್ನ ಒಂದು ಯಾವ್ದು ಹೇಳಿದ್ದೆ? ಸಿ ಸರ್, ಸಿ. ಸಿ. ಹೌದಾ? ಅವೆಲ್ಲ ಏನನ್ನ ನಾವ್ ಯಾವ್ಯಾವ ಸಂಖ್ಯೆಗಳ ಬಗ್ಗೆ ಹೇಳಿದ್ದೆ, ಎಲ್ಲಾ ಸಂಖ್ಯೆಗಳು ಮತ್ತು ಯಾವ್ಯಾವ ಅಕ್ಷರಗಳ ಬಗ್ಗೆ ಹೇಳಿದ್ದೆ, ಅವೆಲ್ಲಾ ಅಕ್ಷರಗಳಲ್ಲಿ ಅನಾಹುತ ನಡೆದಿದೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ವಿಡಿಯೋದಲ್ಲಿ ಹೇಳಿದ್ದೀನಿ. 2 ವಿಡಿಯೋಗಳನ್ನು ಮಾಡಿದ್ದೀನಿ. ಜನವರಿಯಲ್ಲಿ ಏನ್ ನಡೀತು, ಫೆಬ್ರವರಿಯಲ್ಲಿ ಏನ್ ನಡೀತು, ದೊಡ್ಡ 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 ಅನಾಹುತಗಳು ನಡೆದಿವೆಲ್ಲ ನಾನು ಹೇಳಿದಂತ ಡೇಟ್ ನಲ್ಲೇ ನಡೆದಿವೆ. ಅದ್ರಾಗೇನು ಅನುಮಾನ ಬೇಡ. ನಾನು ಹೇಳಿದಂತ ಹೆಸರಾಗಿರ್ಬೋದು, ನಾನು ಹೇಳಿದಂತ ಡೇಟ್ ಆಗಿರ್ಬೋದು, ಸ್ಪೆಷಲಿ ಧರ್ಮಸ್ಥಳದ್ದು. ಅದು ಹೆಂಗಿದೆ ಅಂದ್ರೆ, ಧರ್ಮಸ್ಥಳ ಅಂದ್ರೇನೆ 7 ಆಗುತ್ತೆ. ಅದರಲ್ಲಿ ಮತ್ತೆ ಈಗ ಹೆಗಡೆ ಅವರು ಕೂಡ 7ನೇ ತಾರೀಕು ಹುಟ್ಟಿದ್ದು, ಅಂದ್ರೆ 25. ಎಲ್ಲಾ ಕೂಡಿಸಿ ಹೆಂಗಾಯ್ತಂದ್ರೆ ಅವರಿಗೆ ಪಾಪ ಕಣ್ಣೀರಲ್ಲಿ ಕೈ ತೊಳುವಂತ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲಿ ಇನ್ವಾಲ್ವ್ಮೆಂಟ್ ಆದರೂ ಆ ಕೇಸ್ನಲ್ಲಿ ಇನ್ವಾಲ್ವ್ ಆದರೂ ಕೂಡ, ಅಥವಾ ಅವರ ಮೇಲೆ ಅಪವಾದನೆ ಮರಿಸಿದವ್ರ ಹೆಸರು ಕೂಡ ಆಗಿದೆ ಅಂದ್ರೆ ವಿಚಿತ್ರ. ಅಲ್ಲಿನೂ ಕೂಡ ಸಿ ಎಂಬ ಚಿನ್ನಯ್ಯ, ತಿಮ್ಮಣ್ಣ, ತಿಮ್ರೋಡಿ, ಮಹೇಶ್ ತಿಮ್ರೋಡಿ, MT, ಮತ್ತ ಗಿರೀಶ್ ಮಟ್ಟಣ್ಣ, G ಮತ್ತು M. ಅದಾದ ನಂತರ MD ಸಮೀರ್, ಸುಜಾತಾ ಭಟ್, ಎಲ್ಲ ನಾನು ಹೇಳಿರ್ತಕ್ಕಂಥ ಹೆಸರುಗಳ ಮೇಲೇನೆ ಅಟ್ಯಾಕ್. ಹೆಸರುಗಳಿಗೆ ತೊಂದರೆ. ಅವ್ರು ಅಟ್ಯಾಕ್ ಮಾಡಿದ್ರು, ಉಲ್ಟಾ ಅವ್ರ ಮೇಲೆ ಕೇಸ್ ಆಯ್ತು. ಇದು ಅನಂತರ ರಾಜಣ್ಣವ್ರಿಗೆ 14ನೇ ತಾರೀಕು 13ನೇ ತಾರೀಕು ಇರ್ತಕ್ಕಂಥ ರಾಜಣ್ಣವ್ರ ಸಚಿವರಿಂದ ವಜಾ ಆದ್ರು. ಆಮೇಲೆ ನಮ್ಮ ಸೈಫ್ ಅಲಿ ಖಾನ್ಗೆ ಚೂರಿ ಹಾಕಿದ್ರು, ಅವ್ರದ್ದು 16ನೇ ತಾರೀಕು. ಆಮೇಲೆ ದರ್ಶನ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಗಿ ಒಳಗಡೆ ಇದ್ದಾರೆ, ಅವರು 16ನೇ ತಾರೀಕು. D ಎಂಬ ಅಕ್ಷರ, ದರ್ಶನ್ ಅಂತ ಟೋಟಲ್ ಮಾಡಿದ್ರೆ 3 ಆಗುತ್ತೆ ಅಂತ ಹೇಳಿದ್ದೆ. ಅವರು 16ನೇ ತಾರೀಕು. ಹೆಂಗ್ ರೀತಿ ಹೊಡಿತದ ನೋಡಿ. ಎಲ್ಲ ದೊಡ್ಡ ದೊಡ್ಡ ಇನ್ಸಿಡೆಂಟ್ ಏನಾಗಿದಾವಲ್ಲ. ಆಮೇಲೆ ಅಹಮದಾಬಾದ್ ಏರ್ ಕ್ರಾಶ್, ಅದಂತೂ ಅಲ್ಟಿಮೇಟ್. ಅದ ನನಗೆ ಈಗ ನೆನ್ಸ್ಕೊಂಡ್ರೆ ಕೂಡ ಈಗನು ಅದು ಹೆಂಗಾಯ್ತು, ಏನ್ ಕೈತೆ, ಅದು ಏನು ವಿಚಿತ್ರ. ನಾನು ಹೇಳ್ತಾ ಇರ್ತೇನೆ ಯಾವಾಗ್ಲೂ, ನಂದು ಒಂದು, ನಾನು ಯಾವ ಡೇಟ್ ನಲ್ಲಿ ಹೇಳಿರ್ತೀನೋ, ಯಾವ ನಕ್ಷತ್ರಗಳಲ್ಲಿ ಇರ್ತೀನೋ, ಆ ಡೇಟು ಆ ನಕ್ಷತ್ರ ಕೂಡಿ ಬಂದ್ರೆ ಖಂಡಿತವಾಗಿ ಯಾವ್ದಾದ್ರು ಒಂದು ದೊಡ್ಡ ಅನಾಹುತ ಹಾಗೆ ಆಗುತ್ತೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಉದಾಹರಣೆ ಹೋದ ವರ್ಷ ನಾನು ಅದು ಹೇಳಿದ್ದೆ. ಹೋದ ವರ್ಷ ಕೂಡ, ಹೋದ ವರ್ಷ ಅಲ್ಲ, 2015ರಲ್ಲಿ ನಾನು ಹಾಸ್ಪಿಟ್ಲ್ ಇದ್ದೆ. ನೇಪಾಳದಲ್ಲಿ ಒಂದು ದುರಂತ ಆಯ್ತು, ನೇಪಾಳ ಭೂಕಂಪ ಆಯ್ತು. ಆವತ್ತು ಕೂಡ, ಆ ವರ್ಷ ಕೂಡ ನಾನು 3, 4, 7 ಡೇಂಜರ್ ಅಂತ ಹೇಳಿದ್ದೆ. ನೇಪಾಳ ಅಂದ್ರೆ 4 ಆಗುತ್ತೆ. ವಿಶಾಖ ನಕ್ಷತ್ರ, ಅದನ್ನು ನೆನಪಿದೆ. ವಿಶಾಖ ನಕ್ಷತ್ರ ಅಂದ್ರೆ ಗುರು ನಕ್ಷತ್ರ ಆಗುತ್ತೆ. ಹೀಗಾಗಿ 2 ಕಾಂಬಿನೇಷನ್ ಕೂಡಿಸಿ ದೊಡ್ಡ ಅನಾಹುತನೇ ಆಯ್ತು. ಭಯಂಕರ ಭೂಕಂಪ ಆಯ್ತು ನೇಪಾಳದಲ್ಲಿ. ಈ ರೀತಿ ಇದೇ ವರ್ಷ ಕೂಡ ನಮ್ಮ ಅಹಮದಾಬಾದ್ ಏರ್ ಕ್ರಾಶ್ ಕೂಡ ಅದೇ ತರನೇ ಆಯ್ತು. ಅಲ್ಲಿ ಮೂಲ ನಕ್ಷತ್ರ, ಕೇತುನು ನಕ್ಷತ್ರ. ನಂತರ ಅದು ಕೂಡ 4ನೇ ತಾರೀಕೇನು ಅದು ಇದೇ ಆಗಿದ್ದು ನನಗನ್ಸಿ ಮಟ್ಟಿಗೆ. 4 ಇರ್ಬೋದು ನನಗನ್ಸಿ ಮಟ್ಟಿಗೆ. ಮೇ ಬಿ ದೊಡ್ಡ ಏರ್ ಕ್ರಾಶ್ ಅದಿಲ್ಲ. 12ನೇ ತಾರೀಕು, ಸಾರಿ, 12, 21, 3ಕ್ಕೆ ಆಗಿದ್ದು. ಅಲ್ಲಿ ಕೇತುನ್ ನಕ್ಷತ್ರ. 7ಕ್ಕೆ 3ಕ್ಕೆ ಯಾವತ್ತೂ ಆಗಲ್ಲ ಅಂತ ಹೇಳ್ತೀನಿ ನಾನು. 7ಕ್ಕೆ 3ಕ್ಕೆ ಯಾವತ್ತೂ ಆಗಲ್ಲ. ಅದೇ ರೀತಿ ದರ್ಶನ್ ಅವರು ಕೂಡ ಟೋಟಲ್ ಮಾಡಿದ್ರೆ 3 ಆಗುತ್ತೆ, ಅವ್ರು ಹುಟ್ಟಿದ ಡೇಟ್ 7 ಆಗುತ್ತೆ. ದಯವಿಟ್ಟು ಸ್ವಲ್ಪ ಯಾರ್ಯಾರೆಲ್ಲ 7 and 3 ಕಾಂಬಿನೇಷನ್ ದಲ್ಲಿ ಇದ್ದೀರೋ, ಅಥವಾ ಯಾರ್ಯಾರೆಲ್ಲ 7 ಮತ್ತು 3ನೇ ತಾರೀಕು, 7 ಮತ್ತು 7ನೇ ತಾರೀಕು ಕೊಟ್ಟು ಟೋಟಲ್ ಮಾಡಿದಾಗ 3 ಆಗಿರುತ್ತೋ, ಅಥವಾ 3ನೇ ತಾರೀಕು ಕೊಟ್ಟು ಟೋಟಲ್ ಮಾಡಿದಾಗ 7 ಆಗಿರುತ್ತೋ, ಅವರು ಸ್ವಲ್ಪ ಹುಷಾರಾಗಿರಿ. ಲೈಫ್ ಲಾಂಗ್ ಹುಷಾರಾಗಿರ್ಬೇಕು ನಾವು, ಈಗಂತಲ್ಲ, ಲೈಫ್ ಲಾಂಗ್ ಹುಷಾರಾಗಿರ್ಬೇಕು. ಈ ತರನಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳ ಬಗ್ಗೆ ನಾನು ಹೇಳಿದ್ದೆ. ಈ ವರ್ಷನೂ ಕೂಡ ಅದೇ ತರನಾಗಿರ್ತಕ್ಕಂಥ ಕೆಲವೊಂದು ವಿಷಯಗಳಿದ್ದಾವೆ. 2026 ಸಂಖ್ಯಾ ಭವಿಷ್ಯ ಹೇಗಿದೆ, ನಿಮ್ಮೆಲ್ಲರ ಸ್ವಲ್ಪ ಸಂಖ್ಯಾ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮೊದಲಾಗಿ ದಯವಿಟ್ಟು ಯಾರಿಗೆ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಕ್ಕಾಗುತ್ತೆ ಮಾಡಿ, ಯಾರಿಗೆ ಇಷ್ಟ ಇಲ್ವೋ ಮಾಡಿಬಿಡಿ. ಯಾಕಂದ್ರೆ ನನಗೆ ನಿಮ್ಮ ಭಾವನೆಗಳು, ಫೇಸ್ ನಿಂತ ನಿಮ್ಮ ಭಾವನೆಗಳು ಗೊತ್ತಾಗ್ತಾವ. ನಿಮಗೆ ನಾನು ಹೇಳಿದ ಅರ್ಥ ಆಯ್ತು ಅರ್ಥ ಆಗಿಲ್ವ ಅನ್ನೋದು ನನಗೆ ಹೆಂಗೆ ಗೊತ್ತಾಗಬೇಕು? ನಾನು ಕರಿಗ್ವಾಡಿಗೆ ಹೇಳಿದ್ ಹೋದಂಗೆ ಆಗ್ತದೆ. ಈಗ ಹಿಂಗಾದ ಕರಿಗ್ವಾಡಿಗೆ ಸುಮ್ಮನೆ ಹೇಳಿ ಹೋದಂಗೆ ಆಗ್ತದೆ ಅಷ್ಟೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಅಚ್ಚುಕಟ್ಟಾಗಿ ಸಿಸ್ಟಮೆಟಿಕ್ ಆಗಿ ಕುಂದ್ರಿ, ಏನ್ ತೊಂದರೆ ಏನಿಲ್ಲ. ನೀವೇನು ಯಾವ ಯಾವ ಆಂಗಲ್ಗಳಲ್ಲಿ ಕುಂದ್ರಬೇಡಿ. ದಯವಿಟ್ಟು ಕೂಡುವಂತ ಆಂಗಲ್ ನಲ್ಲಿ ಕುಂತು ಸ್ವಲ್ಪ
ಯಾಕಂದ್ರೆ ಇದು ಒಂದು ವಿದ್ಯೆ. ಕಲಿಬೇಕಾದ್ರೆ ಒಂದು ಇದಿರ್ಬೇಕು, ನಾನು ಕಲಿಸ್ತಾ ಇದ್ದೀನಿ ಅಂತಲ್ಲ, ಬಟ್ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನಾನು ಇಲ್ಲ ಕೇಳ್ದಂಗ. ಓಕೆ, 2026 ಹೇಗಿದೆ ನಿಮ್ಮೆಲ್ಲ ಭವಿಷ್ಯ ಅನ್ನೋದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ಎಲ್ರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಮೆಲ್ರಿಗೂ ಆಯುರಾರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡ್ಲಿ. ಯಥಾ ಪ್ರಕಾರ ಹೋದ ವರ್ಷ ಏನೇನೆಲ್ಲ ಅನುಭವಿಸಿದ್ರ ಕಷ್ಟಗಳು, ಆ ಕಷ್ಟಗಳು ಇಲ್ಲಿಗೆ ಮುಗಿಲಿ. ಹೊಸ ವರ್ಷದಲ್ಲಿ ಹೊಸದಾಗಿ ಏನಾದ್ರು ಬರ್ಲಿ, ಕಷ್ಟ ಇರ್ಲಿ ನಷ್ಟ ಇರ್ಲಿ, ಹೊಸದಾಗಿ ಬರ್ಲಿ. ಅದು ಹಳೆದೇ ಕಂಪ್ಲೀಟ್ ಆಗೋದು ಬೇಡ. ಯಾಕಂದ್ರೆ ಬಿಟ್ಬಿಡ್ರದು, ಹೊಸ ವರ್ಷಕ್ಕೆ ಹೊಸದಾಗಿ ತಗೋಬೇಕು. ಏನಾದ್ರು ಹಳೇದು ಬಿಟ್ಬಿಡ್ರಿ ಅದನ್ನ. ಹೀಗಾಗಿ ಈಗ ಎಲ್ಲರೂ ಕಾಯ್ತಾ ಇದ್ರಿ 2026 ಭವಿಷ್ಯ ಹೇಗಿದೆ ಅಂತೇಳಿ. ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಹೋದ ವರ್ಷ ಯಾವ್ಯಾವ ಸಂಖ್ಯೆಗೆ ಬಲ ಇಲ್ಲ ಅಂತ ಹೇಳಿದೆ. ಯಾವ್ಯಾವ ದಿನಾಂಕಗಳಿಗೆ ಅಂದ್ರೆ 3, 4, 7 ಮತ್ತು 9ಕ್ಕೆ ಬಲ ಇಲ್ಲ ಅಂತ ಹೇಳಿದೆ. ಬಟ್ ಈಗ ಅದರಲ್ಲಿ ಕೆಲವೊಂದಕ್ಕೆ ತುಂಬಾ ಬಲ ಇದೆ. ಅದರಲ್ಲಿ ಹೋದ ವರ್ಷ ಹೇಳಿರ್ತಕ್ಕಂಥ ನಾನು ಸಂಖ್ಯೆಗಳಲ್ಲಿ ಈ ವರ್ಷ ಅವ್ರಿಗೆ ಬಲ ಇದೆ. 1, 7ನೇ ತಾರೀಖದವರೆಗೆ, 4ನೇ ತಾರೀಖದವರೆಗೆ ಮತ್ತು 9ನೇ ತಾರೀಖದವರೆಗೆ ಈ ವರ್ಷ ಬಲ ಇದೆ. ಹೋದ ವರ್ಷ ತುಂಬಾ ಕಷ್ಟಪಟ್ಟಿದ್ದೀರ, ಈ ವರ್ಷ ನಿಮ್ಗೆ ಬಲ ಇದೆ, ಇಲ್ಲ ಅಂತಿಲ್ಲ. ನೀ ಯಾರಿಗೆ ಬಲ ಇಲ್ಲ, ಯಾವ ರಾಶಿಗೆ ಬಲ ಇಲ್ಲ, ಯಾವ ನಕ್ಷತ್ರದವರಿಗೆ ಬಲ ಇಲ್ಲ, ಯಾವ ಫೀಲ್ಡ್ ನಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಬಲ ಇಲ್ಲ. ಹೋದ ವರ್ಷ ಹೇಳಿದ್ದೇನೆ, ಕೆಲವೊಂದು ಫೀಲ್ಡ್ನಾಗ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಬಲ ಇಲ್ಲ ಅಂತ ಹೇಳಿದ್ದೇನೆ. ಅದೇ ತರನೇ ಹೇಳಿದ್ದೆ, ಗುರು ಸ್ಥಾನದಲ್ಲಿರೋರಿಗೆ, ಗುರುನ ಸ್ಥಾನದಲ್ಲಿರ್ತಕ್ಕಂಥ ಯಾರೇ ಇರ್ಲಿ ಅವ್ರಿಗೆ ತೊಂದರೆ ಅಂತ ಹೇಳಿದ್ದೆ. ಸಾಕಷ್ಟು ಜನ ಲಾಕ್ ಆದ್ರು, ಸಾಕಷ್ಟು ಜನ ಜ್ಯೋತಿಷಿಗಳು ಲಾಕ್ ಆದ್ರು, ಮಠಾಧೀಶರು ಲಾಕ್ ಆದ್ರು. ಯಾವ್ದೋ ಒಂದು ಕೇಸಿನಾಗ ಯಾವ್ದೋ ಒಂದು ಇದ್ರೊಳಗೆ ಲಾಕ್ ಆಗಿಬಿಟ್ರು. ಹಾಗೆ ಆಗ್ತಾರೆ, ಇಲ್ಲ ಅಂತಿಲ್ಲ. ಈ ವರ್ಷ ಕೂಡ ಅದೇ ತರನಾಗಿ ಕೆಲವೊಂದು ಸಂಖ್ಯೆಗಳಿಗೆ ಬಲ ಇಲ್ಲ. ಓಕೆ, ಶುರು ಮಾಡೋಣ. ಈಗ ಯಾರಿಗೆ ಬಲ ಇಲ್ಲ, ನನ್ಗೆ ನೀವು ಏನಾದ್ರು ತಪ್ಪು ತಿಳ್ಕೊಳ್ರಿ, ನಾನು ಮೊದಲೇ ಹೇಳ್ತಾ ಇರ್ತೀನಿ, ನಾನು ಹೇಳೋದು ಮೊದಲು ನೆಗೆಟಿವಿನೇ ಹೇಳ್ತೀನಿ. ಯಾಕಂದ್ರೆ ಉಳಿದಿದ್ದೆಲ್ಲ ಪಾಸಿಟಿವ್ ಇರ್ತದೆ. ಕೆಲವೊಂದು ಹೇಳ್ತಾರೆ ಬರೀ ನೆಗೆಟಿವ್ ಹೇಳ್ತಾರೆ, ಭಯ ಬಿಡಿಸ್ತಾರ ಅಂತ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ನನ್ನ ಸಂಖ್ಯಾಶಾಸ್ತ್ರ ನಿಮಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ಹೊರತು ಭಯ ಬಿಡಿಸೋದಕ್ಕಲ್ಲ. ಯಾರಾದ್ರೂ ಹಂಗೆ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಮೊದಲು ನಾನು ನೆಗೆಟಿವ್ ಯಾಕೆ ಹೇಳ್ತೀನಿ ಅಂದ್ರೆ, ಅದರಿಂದ ಬಿಟ್ರೆ ಉಳಿಕಿದೆಲ್ಲ ಪಾಸಿಟಿವ್ ಇರೇ ಇರ್ತಾವ. ಮೊದಲು ಯಾರು ನೆಗೆಟಿವ್ ತಗೋದಕ್ಕೆ ಇಷ್ಟಪಡ್ತಾರೋ ಅವ್ರ ಲೈಫ್ ಜಿಂಗಾಚಾಲ. ಯಾರು ನೆಗೆಟಿವ್ ತಗೋದಕ್ಕೆ ಇಷ್ಟ ಇಲ್ವೋ, ಯಾರು ಕಷ್ಟನೇ ಅನುಭವಿಸಕ್ಕೆ ಇಷ್ಟ ಇಲ್ವೋ, ಅವ್ರಿಗೆ ಸುಖ ಎಲ್ಲಿಂದ ಸಿಗುತ್ತೆ? ಸಿಹಿನೇ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ, ನಿಮ್ಗೆ ಕಹಿ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಸಿಹಿ ಬೆಲೆ ಎಲ್ಲಿಂದ ಗೊತ್ತಾಗುತ್ತೆ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಶುರುವಿಗೆ ಯಾರಿಗೆ ಬಲ ಇಲ್ಲ ಅನ್ನೋದು ಹೇಳ್ತೀನಿ. ಅದು ಬಿಟ್ಟ ಮೇಲೆ ಉಳಿಕಿದರಿಗೆಲ್ಲ ಬಲ ಇದ್ದೇ ಇರ್ತದೆ. ಸ್ಪೆಷಲಿ ಈ ವರ್ಷ ಯಾರಿಗೆ ಬಲ ಇದೆ ಅಂತಂದ್ರೆ 5ನೇ ತಾರೀಖದಲ್ಲಿ ಬಲ ಇದೆ. ಯಾರೆಲ್ಲ 5ನೇ ತಾರೀಖದಲ್ಲಿ ಇದಾರೆ ಅವರಿಗೆ ತುಂಬಾ ಈ ವರ್ಷ ಬಲ ಇದೆ. ಅದ್ರ ಮುಂದೆ ನಾನು ಹೇಳಿರ್ತಕ್ಕಂಥ ನಕ್ಷತ್ರಗಳಲ್ಲಿ ಆಗ್ಲಿ ಅಥವಾ ದಶಾಭುಕ್ತಿಗಳೆಲ್ಲ ಆದಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ಬಟ್ ಅವು ಯಾವ ನಾನು ಹೇಳಿರ್ತಕ್ಕಂಥ ಯಾವುದ್ರಲ್ಲಿಲ್ಲ, ಅದು ನಿಮ್ದು 5ನೇ ತಾರೀಕಿದ್ರೆ ಈ ವರ್ಷ ನಿಮ್ದು ಸೂಪರ್, ಅದ್ರಾಗೇನು ಡೌಟೇ ಬೇಡ. ಓಕೆ, ಈಗ ಫಸ್ಟ್ ಬರ್ತಾ ಇದ್ದೀನಿ 2026 ಸಂಖ್ಯಾ ಭವಿಷ್ಯದಲ್ಲಿ ಯಾರಿಗೆ ಬಲ ಇಲ್ಲ, ಯಾವ ಸಂಖ್ಯೆಗೆ ಬಲ ಇಲ್ಲ. ಮೊದಲನೇದಾಗಿ ಹೇಳ್ತಾ ಇರ್ತಕ್ಕಂಥದ್ದು ಯಾವ ಡೇಟಿಗೆ ಬಲ ಇಲ್ಲ. ಮೊಟ್ಟ ಮೊದಲನೇದಾಗಿ 1ನೇ ತಾರೀಕು. ಯಾರೆಲ್ಲ 1ನೇ ತಾರೀಕು ಹುಟ್ಟಿದ್ರು ಅಂದ್ರೆ 1, 10, 19, 28, ಯಾರೆಲ್ಲ 1, 10, 19, 28ನೇ ತಾರೀಕು ಹುಟ್ಟಿದ್ರು ಅವರಿಗೆ ಈ ವರ್ಷ ಬಲ ಇಲ್ಲ. ಈ ವರ್ಷ ಬಲ ಇಲ್ಲ. ಅದೇ ತರನಾಗಿ ಅಕ್ಷರಗಳು ಅಂತ ಬಂದಾಗ, ಅಂದ್ರೆ ಲೆಟರ್ಸ್ಗಳು ಅಂತ ಬಂದಾಗ AIGY, AIGY, ಯಾರೆಲ್ಲ ಈ ಲೆಟರ್ಸ್ಲಿಂದ ನಿಮ್ಮ ಹೆಸರುಗಳನ್ನು ಇಟ್ಟಿರ್ತಾರ ನಿಮ್ಮ ತಂದೆ ತಾಯಿಗಳು, ಯಾವೆಲ್ಲ A ಅಕ್ಷರಲಿಂದ ಆಗ್ಲಿ, J ಅಕ್ಷರಲಿಂದ ಆಗ್ಲಿ, Y ಅಕ್ಷರಲಿಂದ ಆಗ್ಲಿ ಮತ್ತು I ಅಕ್ಷರಲಿಂದ ಆಗ್ಲಿ, I ಅಂದ್ರೆ ಇಂದಿರಾ ಬರ್ತದ, ಇಲ್ಲ ಅಂತಿಲ್ಲ, ಅಂತ ಹೆಸರಿನವ್ರಿಗೆ ಕೂಡ ಈ ವರ್ಷ ಬಲ ಇಲ್ಲ. ಫಸ್ಟ್ 1, 10, 19, 28 ಈ ಸಂಖ್ಯೆಗೆ ಈ ಡೇಟಿಗೂ ಬಲ ಇಲ್ಲ, ಅಥವಾ ಈ ಡೇಟಿಗೆ ಹುಟ್ಟಿದವ್ರಿಗೂ ಬಲ ಇಲ್ಲ. ಈ ಡೇಟಿಗೆ ಏನೇ ಇರ್ಲಿ, ಮನೆ ನಂಬರ್ ಇರ್ಲಿ, ಹೌಸ್ ನಂಬರ್ ಇರ್ಲಿ, ಗಾಡಿ ನಂಬರ್ ಇರ್ಲಿ, ಪ್ಲಾಟ್ ನಂಬರ್ ಇರ್ಲಿ, ಏನಾದ್ರೂ ಇರ್ಲಿ, ಈ ಸಂಖ್ಯೆ ಇದ್ರೆ ಅವರಿಗೆ ತೊಂದರೆ ತಪ್ಪಿದ್ದಲ್ಲ. ಜೊತೆಗೆ ಅವರಿಗೆ ಅವರೇನಾದ್ರೂ ಎಲಿಂದ ಲೆಟರ್ ಇಟ್ಟುಕೊಂಡಿದ್ರೆ ಅಥವಾ I ಇಂದ ಇಟ್ಕೊಂಡಿದ್ರೆ, Y ಇಂದ ಇಟ್ಕೊಂಡಿದ್ರೆ ಅಥವಾ J ಇಂದ ಇಟ್ಕೊಂಡಿದ್ರೆ ಅವ್ರಿಗಿನ್ನು ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರ್ತವೆ. ಇದು ಯಾರಿಗೆ? 1ನೇ ತಾರೀಕು.
ನೆಕ್ಸ್ಟ್ 3ನೇ ತಾರೀಕು. ಹೋದ ವರ್ಷ 3 ಬಲ ಇಲ್ಲ ಅಂತ ಹೇಳಿದೆ, ಈ ವರ್ಷನೂ ಅವ್ರಿಗೆ ಬಲ ಇಲ್ಲ. 3ನೇ ತಾರೀಕು ಕೂಡ ಅವರಿಗೆ ಬಲ ಇಲ್ಲ. ಬಿಕಾಸ್ ಅದು ಹಂಗೆ ಇದೆ, ಏನ್ ಮಾಡಕ್ಕಾಗಲ್ಲ. ಸಂಖ್ಯಾಶಾಸ್ತ್ರನ ಹಂಗಿದೆ. ಅದು ಯಾರು ನನ್ನ ಮನೆ ಆಸ್ತಿ ಅಲ್ಲ, ಯಾರ ಮನೆ ಆಸ್ತಿ ಅಲ್ಲ, ಅನುಭವಿಸ್ಲೇಬೇಕು, ಇಲ್ಲ ಅಂತಿಲ್ಲ. ಈ ವರ್ಷ ಯಾರೆಲ್ಲ 3ನೇ ತಾರೀಕು ಹುಟ್ಟಿದಾರೋ, 3 ಅಂದ್ರೆ 3, 12, 21 ಮತ್ತು 30, ಯಾರೆಲ್ಲ ಈ ಸಂಖ್ಯೆಗಳಲ್ಲಿ ಹುಟ್ಟಿದಿರೋ ಅವರಿಗೂ ಕೂಡ ಈ ವರ್ಷ ಬಲ ಇಲ್ಲ. ಜೊತೆಗೆ SCGL ಈ ಅಕ್ಷರಗಳಾಗಿ ಅವ್ರು 3ನೇ ತಾರೀಕು ಹುಟ್ಟಿದ್ರೆ ಅವರಿಗೂ ಕೂಡ ಈ ವರ್ಷ ಬಲ ಇಲ್ಲ. 2026 ಕೂಡ ಅವ್ರಿಗೆ ಬಲ ಇಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಯಾರಿಗಿಲ್ಲ ಅಂತಂದ್ರೆ, ಯಾರ್ಯಾರು ಇಲ್ಲಿ ಯಾವ್ಯಾವ ಡೇಟ್ ನಡೀತೀರಾ ಸ್ವಲ್ಪ ಯಾರು ಸ್ವಲ್ಪ ಹೇಳಕ್ ಸಾಧ್ಯ ಆದ್ರೆ 21 ಸರ್. ಗುರುಗಳೇ 23/5. ಓಕೆ, ಯಾರು ಸದಾನಂದ? ಸರ್ 5 ಸರ್. ಓಕೆ, ಡನ್. 30 ಡೇಟ್ 30 ಸರ್. ಹೆಸರು ಎಸ್. ಹಾ ಮೇಡಮ್ ಅವ್ರು ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ಮಲ್ಲಿಕಾರ್ಜುನ ಅವರೇ 21 ಸರ್. 21. ದಶರಥ್ ಅವರೇ ಓಕೆ. ಹಾ ಸರ್ ನಂದು 22 ಸರ್. ಮಲ್ಲಿಕಾರ್ಜುನ್ 22. ಹಾ ಸರ್ ಹೌದು. ಈ ವರ್ಷ ನೀವು ಸೇಫ್. ಹೋದ ವರ್ಷ ತುಂಬಾ ಸಫರ್ ಆಗಿದ್ರೆ ಈ ವರ್ಷ ಸೇಫ್. ಹೌದು ಸರ್ ಹೌದು ಸರ್. ಮಗಳದ್ದು ಹಾ ಸರ್, ಮಗಳದ್ದು 14ನೇ ತಾರೀಕು ಹುಟ್ಟಿದಾಳೆ. ಅದು ಹ್ಮ್. ಐ ಅಕ್ಷರ ಇಂಪನ ಅಂತ ಇಟ್ಟಿದ್ದೀನಿ. ಮುಂದೆ ಹೇಳ್ತೀನಿ. ಸ್ವಲ್ಪ ಹಾ, ಸ್ವಲ್ಪ ಸರಿ. ವೇಟ್ ಮಾಡಿ. ದಶಾಭುಕ್ತಿ ನೋಡ್ಬೇಕು, ನಕ್ಷತ್ರ ನೋಡ್ಬೇಕು, ಸ್ವಲ್ಪ ವೇಟ್ ಮಾಡಿ. ರಾಶಿ ನೋಡ್ಬೇಕು, ಸ್ವಲ್ಪ ವೇಟ್ ಮಾಡಿ. ಅವಸರ ಬೇಡ. ಜಸ್ಟ್ ನಾ ಈಗ ಕೇಳ್ತಾ ಇರೋದು ನಿಮ್ಮ ಓಕೆ. ಡೇಟ್. ಯಾವ ಡೇಟಿಗೆ ಸೇಫ್, ಯಾವ ಡೇಟಿಗೆ ಇಲ್ಲ ಅಂತ ಹೇಳಿ. ರಂಗರಾಜ್ ಅವರೇ ನಿಮ್ದು? ಗುರುಗಳೇ 23 ಗುರುಗಳೇ. ಓಕೆ, ಡನ್. ಎಲ್ಲ 5ನೇ ತಾರೀಕು ಜಾಯ್ನ್ ಆಗಿದ್ರಿ ಯಾಕೋ? ನಿವೇದಿತಾ ಅವರೇ, ಶೋಭಾ ಅವರೇ, ಮಂಜುನಾಥ್ ಅವರೇ, ರಿಷಿಕ್ ಅವರೇ, ಭಾರತಿ ಅವರೇ, ಸರ್ 11. ಅವರೇ, 23 ಗುರುಗಳೇ. ರಿಷಕ್ ಅವರು. ಓಕೆ, 23 ಗುರುಗಳೇ. ಏನ್ ಎಲ್ಲ 5 ನೋಡಿದ 5 ಹೆಂಗ್ ಜಾಯ್ನ್ ಆಗಿದ್ದಾರೆ ಇವತ್ತು? ಹಾ ಓಕೆ. ಸರ್ 11. ಹಾ 11 ಸರ್. 19. ಓಕೆ ಮೇಡಮ್, ಓಕೆ. ಹುಷಾರಾಗಿರ್ರಿ. ನಿವೇದಿತಾ ಅವರೇ, ಶೋಭಾ ಅವರೇ, ಹರೀಶ್ ರಾಜ್ ಅವರೇ, ಭಾರತಿ ಅವರೇ 18 ಸರ್. 18. ಮಂಜುನಾಥ್ ಅವ್ರ 18. ನಮ್ದು 25 ಸರ್. 25. ಓಕೆ, ಸೇಫರ್ ಸೈಡ್ ಸರ್. ಥ್ಯಾಂಕ್ ಯು ಸರ್. ಹಾ ಲಕ್ಷ್ಮೀಕಾಂತ್ ಅವ್ರೆ ಸರ್ 11 ಸರ್. ಭಾರತಿ ಮೇಡಮ್ 11th. ಓಕೆ, ಡನ್. ಹಾ ಗುಡ್. 11. ಹಾ ಮತ್ತೆ ಹರೀಶ್ ರಾಜ್, ಶೋಭಾ ಅವರೇ 12 12 ಸರ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಸ್ವಲ್ಪ ಹುಷಾರಾಗಿರಿ ಮೇಡಮ್. ಓಕೆ, ಮತ್ತೆ ಹರ್ಷರಾಜ್ ಅವರೇ 18 ಸರ್. 18. ಗುಡ್, ಎಸ್ಕೇಪ್. ಹಾ ಓಕೆ, ನೋಡೋಣ ನೆಕ್ಸ್ಟ್ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು 6ನೇ ತಾರೀಕು. 6, 15, 24. ಯಾರೆಲ್ಲ 6, 15, 24ನೇ ತಾರೀಕು ಹುಟ್ಟಿದಾರೋ ಅವರು ಕೂಡ ಈ ವರ್ಷ ತುಂಬಾ 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 ಕೆಟ್ಟದಿದೆ. ಅಥವಾ ಈ ಸಂಖ್ಯೆ ಅನಾಹುತದ ಸಂಖ್ಯೆ. ಈ ವರ್ಷ ಏನ್ ಬೇಕಾದ್ರೂ ಮಾಡಬಹುದು. ಒಬ್ಬ ರಾಜಕೀಯ ವ್ಯಕ್ತಿ ಈ ಡೇಟ್ ನಲ್ಲಿ ಇದ್ದಾನೆ. ಅವ್ರ ಹೆಸರಿಂದ ಶುರು ಆಗುತ್ತೆ. ನೋಡೋಣ ಏನೇನಿದೆ ಅಂತ ಹೇಳಿ, ಏನಾಗುತ್ತೆ ಏನಿಲ್ಲ ಅಂತ. ನಾನೇನು ಬ್ರಹ್ಮ ಅಲ್ಲ, ಬರೀ ಹೇಳೋದಷ್ಟೇ ನನ್ನ ಕೆಲಸ. ವೇಚ್ ಅಂಡ್ ವಾಚ್, ನೋಡೋದಷ್ಟೇ ನಮ್ ಕೆಲಸ. ಏನಾಗುತ್ತೆ, ಫೈಟ್ ನಡೀತಾ ಇದೆ ಕುರ್ಚಿಗೋಸ್ಕರ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಓಕೆ, 6. ನಿವೇದಿತಾ ಮೇಡಮ್ ಹೇಳಿ. ನಿವೇದಿತಾ ಅವರೇ ಸ್ವಲ್ಪ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, 6, 15, 24. ಓಕೆ, ಅಕ್ಷರಗಳಂತ ಬಂದಾಗ UVW. ಯಾರೆಲ್ಲ ಯು ಮತ್ತೆ VW ಈ ಅಕ್ಷರದಿಂದ ಯಾರೆಲ್ಲ ಸ್ಟಾರ್ಟ್ ಮಾಡ್ತೀರೋ ಅವ್ರಿಗೂ ಕೂಡ ಸ್ವಲ್ಪ ತೊಂದರೆ ಇದೆ ಈ ವರ್ಷ. UVW ಈ ಅಕ್ಷರದಿಂದ ಯಾರೆಲ್ಲ ಸ್ಟಾರ್ಟ್ ಆಗಿದ್ದಾರೋ ಅವ್ರಿಗೂ ಕೂಡ, ಯಾರೆಲ್ಲ ಈ ಲೆಟರ್ಲಿಂದ ಅವರಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ ಅವ್ರ ತಂದೆ ತಾಯಿದಾರು, ಅವ್ರಿಗೂ ಕೂಡ ಇದು ಹೊಡೆತ ಕೊಡುತ್ತೆ. ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಹೆಸರಾಗಿರ್ಬೋದು, ಅಪಾರ್ಟ್ಮೆಂಟ್ ಹೆಸರಾಗಿರ್ಬೋದು, ಊರ ಹೆಸರಾಗಿರ್ಬೋದು. ನಾನು ಹೇಳ್ತಾ ಇರೋದು ಹೆಸರಿಗೆ, ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲದಕ್ಕೂ ಇದು ಎಫೆಕ್ಟ್ ಆಗುತ್ತೆ. ಕೇವಲ ಮನುಷ್ಯರಿಗೆ ಅಷ್ಟೇ ಅಂತಲ್ಲ, ಪ್ರಕೃತಿಯಲ್ಲಿ ಇರ್ತಕ್ಕಂಥ, ಭೂಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲಾ ಚರಾಚರ ವಸ್ತುಗಳು, ಚರ ಮತ್ತು ಸ್ಥಿರ ವಸ್ತುಗಳು ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. ನನ್ನನ್ನು ಕೂಡ ಇಲ್ಲ ಅಂತಿಲ್ಲ. ಓಕೆ, 6ನೇ ತಾರೀಕು. 6ನೇ ತಾರೀಕು ಆದ್ಮೇಲೆ ನೆಕ್ಸ್ಟ್ ಬರ್ತಾ ಇರೋದು 8, 17, 26. ಈ ವರ್ಷ ಇವ್ರಿಗೂ ಕೂಡ ಸ್ವಲ್ಪ
ತೊಂದರೆ ಇದೆ. 8, 16 17 ಮತ್ತು 26. ಪಿ ಮತ್ತು ಎಫ್. ಪಿ ಮತ್ತು ಎಫ್ ಯಾರೆಲ್ಲ ಪಿ ಮತ್ತು ಎಫ್ ಇಂದ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೋ ಅವರಿಗೂ ಕೂಡ ಈ ವರ್ಷ ಸ್ವಲ್ಪ ತೊಂದರೆ ಇದೆ. ಇದು ನಾನು ಡೇಟ್ ಹೇಳಿದೆ ಮತ್ತು ಅಕ್ಷರಗಳನ್ನು ಹೇಳಿದೆ. ಅಕ್ಷರಗಳಲ್ಲಿ ಡೇಟ್ಗಳಲ್ಲಿ ಯಾವ್ಯಾವ ಹೇಳಿದೆ? 1, 3, 6 ಮತ್ತು 8. 1, 3, 6, 8. ಸ್ಪೆಷಲಿ 1, 6 ವೆರಿ ವೆರಿ ಡೇಂಜರ್ ಈ ವರ್ಷ. ಬರೆದಿಟ್ಟುಕೊಡ್ರಿ. 1 ಮತ್ತು 6 ವೆರಿ 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 ಡೇಂಜರ್. 90% ಇವಕ್ಕೆ ಎಫೆಕ್ಟ್ ಹೊಡೆದ್ರೆ 3 ಮತ್ತು 8 50 to 60% ಎಫೆಕ್ಟ್ ಆಗುತ್ತೆ. ದಶಾಭುಕ್ತಿ ಚೆನ್ನಾಗಿದ್ರೆ ಅದನ್ನು ಇಲ್ಲ. ಬಟ್ 1 ಮತ್ತು 6 ಇವು ಎರಡು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು. ಆಮೇಲೆ ಯಾರೆಲ್ಲ ಯಾವ್ಯಾವ ನಕ್ಷತ್ರಗಳು ಹುಟ್ಟಿದ್ದೀರಾ, ನಾನೀಗ ಡೇಟ್ ಹೇಳಿದೆ ಮತ್ತು ಹೆಸರುಗಳು ಹೇಳಿದೆ, ಅಕ್ಷರಗಳು ಹೇಳಿದೆ ಮತ್ತು ಡೇಟ್ ಹೇಳಿದೆ. ಇನ್ನು ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮತ್ತು ರಾಶಿಯಲ್ಲಿ ಹುಟ್ಟಿದವರಿಗೆ ದಶಾಭುಕ್ತಿ ಏನ್ ನಡೀತದ, ಅವರಿಗೆ ಏನೇನು ಎಫೆಕ್ಟ್ ಇರುತ್ತೆ ಅನ್ನೋದು ನೋಡೋಣ. ಓಕೆ, ಯಾರೆಲ್ಲ ಕೃತಿಕ, ಉತ್ತರಾಷಾಢ ನಕ್ಷತ್ರಗಿದ್ರು, ಯಾರೆಲ್ಲ ಕೃತಿಕ, ಉತ್ತರಾಷಾಢ ನಕ್ಷತ್ರಗಿದ್ರು ಹುಟ್ಟಿದಾರೋ ಅವರಿಗೂ ಕೂಡ ಈ ವರ್ಷ ತೊಂದರೆ ಇದೆ. ಅವರಿಗೂ ಕೂಡ ಈ ವರ್ಷ ತೊಂದರೆ ಇದೆ. ನೆಕ್ಸ್ಟ್ ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರದಲ್ಲಿ ಯಾರು ಹುಟ್ಟಿದಾರೋ ಅವರಿಗೂ ಕೂಡ ಈ ವರ್ಷ ಬಲ ಇಲ್ಲ. ನಾನು ಹೇಳಿದ ಡೇಟ್ ಮತ್ತು ನಾನು ಹೇಳಿರ್ತಕ್ಕಂಥ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮುಗಿತು ಕತೆ. ಓಕೆ, ಕೃತಿಕ, ಉತ್ತರಾಷಾಢ, ಪುನರ್ವಸು, ವಿಶಾಖ, ಪೂರ್ವಭಾದ್ರ, ನಂತರ ಭರಣಿ, ಹುಬ್ಬ, ಪೂರ್ವಾಷಾಢ. ಭರಣಿ, ಹುಬ್ಬ ಅಂದ್ರೆ ನೀವು ಪೂರ್ವ ಪಾಲ್ಗುಣಿ ಅಂತೀರಾ, ಹುಬ್ಬ ಅಂತೀರಾ, ಅದನ್ನ ಹೇಳ್ತಾ ಇರೋದು. ಪುಬ್ಬ ಅಂತಾನೆ ಹೇಳ್ತಾ ಇರೋದು. ಭರಣಿ, ಹುಬ್ಬ, ಪೂರ್ವಾಷಾಢ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕೂಡ ಸ್ವಲ್ಪ ತೊಂದರೆ ಇದೆ. ಮತ್ತು ಪುಷ್ಯ, ಅನುರಾಧ, ಉತ್ತರಾಭಾದ್ರ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಯಾರು ಈ ನಕ್ಷತ್ರದಾಗ ಹುಟ್ಟಿದಿರ್ತಾರೋ ಅವ್ರಿಗೂ ಕೂಡ ಬಲ ಇಲ್ಲ. ಡೇಟ್ ಇಲ್ಲೇ ಇದ್ರೂ ಪರವಾಗಿಲ್ಲ, ಈ ನಕ್ಷತ್ರದವ್ರಿಗೂ ಕೂಡ ಬಲ ಇರಲ್ಲ. ಇವೆಲ್ಲ ಕೂಡಿ ಬಂದ್ರೆ ಮುಗಿದೋಯ್ತು, ನಾವು ಯಾರು ಏನು ಮಾಡಕ್ ಆಗಲ್ಲ. ಅಹಮದಾಬಾದ್ ಏರ್ ಕ್ರಾಶ್ ಆದಂಗೆ ಆಗ್ತದೆ. ಅಷ್ಟು ಬಿಟ್ಟು ಬೇರೇನಕ್ಕೆ ಆಗಲ್ಲ. ಕೂಡಬಾರ್ದು ಅವೆಲ್ಲ. ಕೂಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಬ್ರಹ್ಮನೇ ಕಾಪಾಡ್ಬೇಕು. ಓಕೆ, ಇನ್ನು ದಶಾಭುಕ್ತಿಗಳು ಅಂತ ಬಂದಾಗ ಇನ್ನು ರಾಶಿಗಳು ನೋಡೋಣ ಅಂತ. ರಾಶಿಗಳು ಅಂದಾಗ ಸಿಂಹ ರಾಶಿದ ಯಾರಿದಾರೋ ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗಿರ್ತದೆ, ಸಿಂಹ ರಾಶಿಯವರಿಗೆ. ನಂತರ ತುಲಾ ರಾಶಿ ಮತ್ತು ವೃಷಭ ರಾಶಿಯವರಿಗೆ, ಯಾರೆಲ್ಲ ತುಲಾ ರಾಶಿಯಾಗಿ ವೃಷಭ ರಾಶಿಯಾಗಿರ್ತಾರೋ ಅವರಿಗೆ ಕೂಡ ಎಫೆಕ್ಟ್ ಇರುತ್ತೆ. ಮತ್ತು ಮೀನರಾಶಿ ಮತ್ತು ಧನಸು ರಾಶಿ ಮತ್ತು ಮೀನರಾಶಿ ಇವರಿಗೂ ಕೂಡ ಎಫೆಕ್ಟ್ ಇರುತ್ತೆ. ಧನಸು ಮತ್ತು ಮೀನರಾಶಿಯಲ್ಲಿ ಯಾರು ಹುಟ್ಟಿದಾರೋ ಅವರಿಗೂ ಕೂಡ ಎಫೆಕ್ಟ್ ಇರುತ್ತೆ. ಮತ್ತು ಮಕರ ಮತ್ತು ಕುಂಭ ರಾಶಿಯಲ್ಲಿದ್ದರೂ ಕೂಡ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತಿಲ್ಲ. ಇನ್ನ ನಾನು ಹೇಳಿದೆ, ಡೇಟ್ ಹೇಳಿದೆ, ಅಕ್ಷರಗಳು ಹೇಳಿದೆ, ನಕ್ಷತ್ರಗಳು ಹೇಳಿದೆ ಮತ್ತು ರಾಶಿಗಳು ಹೇಳಿದೆ. ಈಗ ದಶಾಭುಕ್ತಿ ಯಾರಿಗೆ ರವಿದಶೆ ರವಿಭುಕ್ತಿ ನಡೀತಿರುತ್ತೋ, ರವಿದಶೆ ರವಿಭುಕ್ತಿ ನಡೀತಾ ಇರುತ್ತೋ ಅವರಿಗೂ ಕೂಡ ತೊಂದರೆ ಇದೆ. ರವಿದಶೆ ರವಿಭುಕ್ತಿ. ನೆಕ್ಸ್ಟ್ ಗುರುದಶೆ ಗುರುಭುಕ್ತಿ, ಯಾರಿಗೆಲ್ಲ ಗುರುದಶೆ ಗುರುಭುಕ್ತಿ ನಡೀತಾ ಇದೆಯೋ ಅವರಿಗೂ ಕೂಡ ಈ ವರ್ಷ ತೊಂದರೆ ಇದೆ. ನೆಕ್ಸ್ಟ್ ಶುಕ್ರದಶೆ ಶುಕ್ರಭುಕ್ತಿ, ದಶ ನಡೀತಿರ್ಲಿ ಅಥವಾ ಭುಕ್ತಿ ಆದ್ರೂ ನಡೀತಿರ್ಲಿ, ಶುಕ್ರದಶೆ ಶುಕ್ರಭುಕ್ತಿ ನಡೀತಿದ್ರು ಕೂಡ ಅವರಿಗೂ ಕೂಡ ಈ ವರ್ಷ ತೊಂದರೆ ಇದೆ. ನೆಕ್ಸ್ಟ್ ಶನಿದಶೆ ಶನಿಭುಕ್ತಿ, ಯಾರಿಗೆಲ್ಲ ಶನಿದಶೆ ಶನಿಭುಕ್ತಿ ನಡೀತಾ ಇದೆಯೋ ಅವರಿಗೂ ಕೂಡ ಈ ವರ್ಷ ತೊಂದರೆ ಕಟ್ಟಿಟ್ಟ ಬುತ್ತಿ. ಓಕೆ, ನೆಕ್ಸ್ಟ್ ಹೇಳಿದೆ ನಾನು ಏನೆಲ್ಲ, ರವಿದಶೆ ಗುರುದಶೆ ಎಲ್ಲ ಹೇಳಿದೆ. ಆನಂತರ ಈಗ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ರಿಗೆ ತೊಂದರೆ ಇದೆ ನೋಡೋಣ. ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ರಿಗೆ ತೊಂದರೆ ಇದೆ ಒಂದ್ ತಲೆಗಿಟ್ಟುಕೊಳ್ರಿ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ, ಸರ್ಕಾರದ ಉನ್ನತ ಅಧಿಕಾರದಲ್ಲಿರುವವರಿಗೆ, ಆಡಳಿತಾಧಿಕಾರಿಗಳಿಗೆ ಅವರಿಗೆ ಈ ವರ್ಷ ಬಲ ಇಲ್ಲ. ನಂಗೆ ತಿಳಿದ ಮಟ್ಟಿಗೆ 2026 ಒಂದು ರಾಜಕೀಯ ದೊಡ್ಡ ರ್ಯಾಲಿ ಆಗುತ್ತೆ. ರಾಜಕೀಯದ ಒಂದು ದೊಡ್ಡ ರ್ಯಾಲಿ ಆಗುವಂತ ಸಾಧ್ಯತೆಗಳಿದೆ. ಒಂದು. ಎರಡನೇದ್ದು, ಸಿನಿಮಾ ರಂಗಕ್ಕೆ ದೊಡ್ಡ ಫಿಲ್ಮ್ ಸ್ಟಾರ್ ಒಂದು ಬಂದಿಗೆ ಜೀವ ಹಾನಿ ಆಗುವಂತ ಸಾಧ್ಯತೆಗಳಿವೆ. ಅವನ ಮನೆ ಮುಂದೆ ಲೈನ್ ನಿಂತಿರ್ತಾರೆ ಜನ, ಅಷ್ಟು ಜನ ಅವ್ರ ಮನೆ ಮುಂದೆ ಇರ್ತಾರೆ. ಅಂದ್ರೆ ಆ ಮಟ್ಟಿಗೆ ಜನಸಾಗರ ಇರುವಂತ ಒಂದು ಸಾಧ್ಯತೆ ಇದೆ ಒಂದು ಫಿಲ್ಮ್ ಸ್ಟಾರ್ಗೆ. ಅವರಿಗೆ ತುಂಬಾ ತೊಂದರೆ ಇದೆ. ಇನ್ನು ಶೇರ್ ಮಾರ್ಕೆಟ್, ಜನವರಿ ಟು ಮಾರ್ಚ್ ಒಳಗೆ ಶೇರ್ ಮಾರ್ಕೆಟ್ ತುಂಬಾ ಅಪ್ ಅಂಡ್ ಡೌನ್ ಆಗುತ್ತೆ. ತುಂಬಾ ಅಪ್ ಅಂಡ್ ಡೌನ್ ಆಗುವಂತ ಸಾಧ್ಯತೆಗಳಿದೆ ಇದರಲ್ಲಿ. ಓಕೆ, ಇನ್ನು ಯಾರೆಲ್ಲ ಗುರುಸ್ಥಾನದಲ್ಲಿದ್ದಾರೋ
ಆಮೇಲೆ ಮಠ ಮಂದಿರಗಳಿಗೆ ಇವು ಮಠ ಮಂದಿರಗಳಿಗೆ ಗುರುಸ್ಥಾನ ಇದ್ದವರಿಗೆ, ಶಿಕ್ಷಕರಿಗೆ, ಜ್ಯೋತಿಷರಿಗೆ, ಫ್ರೀಡಮ್ ಫೈಟರ್ಗೆ, ಹೋರಾಟಗಾರರಿಗೆ, ಈಗ ಇರ್ತಾರಲ್ಲ ಹೋರಾಟಗಾರರು, ಯಾವ್ದಾದ್ರು ಸಂಘ ಕಟ್ಟಿಕೊಂಡು ಹೋರಾಟ ಮಾಡ್ತಿರ್ತಾರಲ್ಲ ಅವರಿಗೂ ಕೂಡ, ಆಮೇಲೆ ಹೋಟೆಲ್ಗಳ ಮಾಲೀಕರಿಗೆ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅನಾಹುತ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರಿಗೆ ಅನಾಹುತ ಆಗ್ಬೋದು. ಇದು ಒಂದು. ಇನ್ನ ಐಷಾರಾಮಿ ವಾಹನಗಳ ಶೋರೂಮ್ ಅಂಗಡಿಗಳು, ಐಷಾರಾಮಿ ವಾಹನಗಳ ಶೋರೂಮ್ಗಳು ಇರ್ತಾವ, ದೊಡ್ಡ ದೊಡ್ಡ ಬೆಂಜ್, ಆಮೇಲೆ ಯಾವ ಓಡಿ ಗಿಡಿ ಏನಂತಿರಲ್ಲ ನೀವು, ಸ್ಕೋಡಾ ಓಡಿ ಅಂತ ಐಷಾರಾಮಿ ಕಾರುಗಳಿಗೆ ಶೋರೂಮ್ಗಳಿಗೆ ತೊಂದರೆ ಇದೆ, ಅಥವಾ ಅವರ ಮಾಲಕರಿಗೂ ತೊಂದರೆ ಇದೆ. ಇನ್ನ ಚಿನ್ನಾಭರಣಗಳ ಚಿನ್ನಾಭರಣಗಳ ಮಾಲಕರು ಮತ್ತು ಅಂಗಡಿಗಳಿಗೂ ಕೂಡ ಸ್ವಲ್ಪ ತೊಂದರೆ ಇದೆ. ಆಲ್ರೆಡಿ ಇವತ್ತಾಗಿತ್ತು ಇನ್ಸಿಡೆಂಟ್, ನೋಡಿರ್ಬೇಕು. ಆಡುವಾಗಲೇ ಹುಣಸೂರಿನಲ್ಲಿ ಚಿನ್ನಾಭರಣ ಲೂಟಿ. ಇವತ್ತೇ, ಏನ್ ದೂರ ಇಲ್ಲ, ಇವತ್ತೇನ್ ತಾರೀಕು 28. ಆಲ್ರೆಡಿ ಅದ್ರ ಎಫೆಕ್ಟ್ ಶುರು ಆಗಿದೆ, ಏನ್ ನನ್ನ ಮನೆನೇ ಬೇಡ. ಓಕೆ, ನೆಕ್ಸ್ಟ್ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳಿಗೆ, ಆಮೇಲೆ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗೆ ಮಾಲೀಕರಿಗೆ, ಇದು ಮತ್ತೆ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ, ಸಿನಿಮಾ ರಂಗದಲ್ಲಿ ಮತ್ತು ಮಾಧ್ಯಮಗಳಲ್ಲಿ, ಮೀಡಿಯಾಗಳಲ್ಲಿ ಇರ್ತಕ್ಕಂಥವ್ರಿಗೆ, ಅವ್ರಿಗೂ ಕೂಡ ತೊಂದರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಜಾಸ್ತಿ ತೊಂದರೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಸ್ವಲ್ಪ ತೊಂದರೆ. ಅಗರ್ಭ ಶ್ರೀಮಂತರು ಇರ್ತಾರಲ್ಲ ಅವರಿಗೂ ಕೂಡ ಸ್ವಲ್ಪ ತೊಂದರೆ. ಇನ್ನು ಕೂಲಿ ಕಾರ್ಮಿಕರಿಗೆ, ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿರ್ತಾರಲ್ಲ ಕೂಲಿ ಕಾರ್ಮಿಕರು, ಮುನ್ಸಿಪಲ್ ಕಾರ್ಪೊರೇಷನ್ ಸಫಾಯಿ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ, ಹೋಟೆಲ್ನಲ್ಲಿ ಸರ್ವರ್ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ, ಮತ್ತು ರೈತರಿಗೆ ಈ ವರ್ಷ ಅವರಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ. ಇದು ಈ ವರ್ಷದ 2026ರ ನನ್ನ ಒಂದು ಸಂಖ್ಯಾ ಭವಿಷ್ಯ. ಇಲ್ಲಿವರೆಗೂ ನಾನು 10 ವರ್ಷದಿಂದ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥ ಡೇಟ್ನಲ್ಲಿ, ಸಂಖ್ಯೆಯಲ್ಲಿ, ಅಕ್ಷರಗಳಲ್ಲಿ 90% ಪ್ರತಿಶತ ನಡೆದಿವೆ. 90% ಪ್ರತಿಶತ ಆಗಿವೆ. ನೋಡೋಣ. ಆಲ್ರೆಡಿ ದೆಹಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಕಾರಲ್ಲಿ, ಆ ಡೇಟ್ ನೋಡ್ಕೊಡ್ರಿ ಒಂದ್ಸಲ. 2 ತಿಂಗಳ ಮೊದಲನೇ ನಾನು ಹೇಳಿದ ಡೇಟಿನ ಎಫೆಕ್ಟ್ ಶುರುವಾಗಿದೆ. 2 ತಿಂಗಳ ಮೊದಲೇ ನೋಡಿರ್ಬೇಕಿದ್ ನಾವು. ಅದು 28 ಇರ್ತದೆ ನನಗನ್ಸಿ ಮಟ್ಟಿಗೆ, 28 ಅಥವಾ 19 ಇದೇ ಡೇಟ್ನಲ್ಲಿ ಅಲ್ಲಿನೂ ಕೂಡ ಅವತ್ತಿನ ಇನ್ಸಿಡೆಂಟ್ ಆಗಿರ್ಬೋದು. ಅದು 26, 2ರಾಗ 1 ದೆಹಲಿನಲ್ಲಿ ಬಾಂಬ್ ಸ್ಫೋಟ ಆಯ್ತಲ್ಲ ಕಾರ್ನಲ್ಲಿ. ನಾನು ಹೇಳಿದ್ದೆ 2 ತಿಂಗಳ ಮೊದಲೇ, ನವೆಂಬರ್ನಲ್ಲಿ ಆಯ್ತದ. 2 ತಿಂಗಳ ಮೊದಲೇ ಎಫೆಕ್ಟ್ ಶುರುವಾಗುತ್ತೆ ಅಂತ. ಆಲ್ರೆಡಿ ಇದ್ರ ಎಫೆಕ್ಟ್ ಶುರುವಾಗಿದೆ. ನೀವು ಯಾವ ದೊಡ್ಡ ಇನ್ಸಿಡೆಂಟ್ ಆಗಿಯೋ ನೋಡ್ಕೊಳ್ಬೇಕಿದ್ರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಆಗಿದ್ದಾವೆ. ಮತ್ತು 6ಕ್ಕೆ ಇನ್ನು ಈಗ ಶುರುವಾಗುತ್ತೆ. 6ಕ್ಕೆ 1/6 ತುಂಬಾ ಎಫೆಕ್ಟಿವ್ ಡೇಟ್ಗಳು ಈ ವರ್ಷ. ಓಕೆ, ಯಾರಿಗಾದ್ರೂ ಏನಾದ್ರೂ ಕೇಳದಿದ್ರೆ ಕೇಳಬಹುದು. ದಯವಿಟ್ಟು ನಾನು ಹೇಳಿರ್ತಕ್ಕಂಥ ಸಂಖ್ಯಾ ಭವಿಷ್ಯ ಯಾರಿಗಾದ್ರೂ ಮನಸ್ಸು ನೋಯಿಸಿದ್ರೆ, ತೊಂದರೆ ಆಗಿದ್ರೆ, ದಯವಿಟ್ಟು ಈ ನನ್ನ ಚಾನಲ್ ಮುಖಾಂತರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿದೆ. ನಾನು ಹೇಳೋದು ನನ್ನ ಧರ್ಮ, ನಾನು ಹೇಳ್ತಾ ಇದ್ದೀನಿ. ಅದು ನಾನು ಹೇಳ್ತೀನಿ ಅಂತೇನು ಆಗೋದಿಲ್ಲ, ಅದು ನಡೀತಿರ್ತದ, ನಾನು ಹೇಳ್ತಿರ್ತೇನೆ ಅಷ್ಟೇ. ಬಟ್ ಏನೋ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ನನ್ನ ಈ ಮಟ್ಟಿಗೆ ತಂದಿದೆ. ಅದು ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಏನಾದರೂ ಕೇಳಿದರೆ ಒಂದೆರಡು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಕೇಳಿ ನಿಮ್ಮ ಉತ್ತರ ಕೊಡೋಣ ಅಂತ. ಇದಕ್ಕೆ ಏನಾದ್ರೂ ಪರಿಹಾರ ಇದೆಯಾ 19ನೇ ತಾರೀಕವರೆಗೆ? ಮೇಡಮ್, ಪರಿಹಾರ ಅನ್ನೋದೇನಿಲ್ಲ. ನಿಮ್ಮ ದಶಾಭುಕ್ತಿಗಳು ಅವೆಲ್ಲ ಚೆನ್ನಾಗಿದ್ರೆ ನೋಡ್ಕೊಳ್ಳಿ. ಎಲ್ಲಾನು ಇದ್ರೆ ನೀವು ನಿಮ್ಮ ಏನಂತಾರಲ್ಲ ನಿಮ್ಗೊಂದು ಕೆಲವೊಂದು ಲಕ್ಕಿ ಡೇಟ್ಗಳಂತ ಇರ್ತಾವಲ್ಲ, ಆ ಲಕ್ಕಿ ಡೇಟ್ನಲ್ಲಿ ನೀವು ಮಾಡಬೇಕು. ಕೆಲವೊಂದು ನಿಮ್ಮ ಅನ್ಲಕ್ಕಿ ಡೇಟ್ನಲ್ಲಿ ಏನು ಮಾಡಬಾರ್ದು. ನಿಮ್ಮ ಲಕ್ಕಿ ಡೇಟ್ ಇರ್ತಕ್ಕಂಥದ್ದು 3, 2, ಆಮೇಲೆ 4, 5, 9 ಈ ನಿಮ್ಮ ಲಕ್ಕಿ ಡೇಟ್ನಲ್ಲಿ ನಿಮಗೆ ಜಾಸ್ತಿ ನಿಮಗೆ ಸಪೋರ್ಟ್ ಮಾಡೋದು 3 ಮತ್ತು 5. ಇವು ನಿಮ್ಮ ಲಕ್ಕಿ ಡೇಟ್ ಜಾಸ್ತಿ. ಈ ಲಕ್ಕಿ ಡೇಟ್ನಲ್ಲಿ ನೀವು ಏನಾದರೂ ಫಾಲೋ ಮಾಡಿದ್ರೆ ಸ್ವಲ್ಪ ನೀವು ಅದ್ರಲ್ಲಿಂದ ಪಾರಾಗ್ಬೋದು ಅಷ್ಟೇ. ಈಗ ಮಳೆ ಬರೋದು ತಡೆಯೋಕ್ಕಾಗಲ್ಲ, ನಮ್ಗೆ ಛತ್ರಿ ಹಿಡ್ಕೋರೆ ಅಂತ ಹೇಳ್ಬೋದು ಅಷ್ಟೇ. ನಾವು ಮಳೆ ಬರೋದನ್ನು ಯಾರಿಂದ ತಡೆಯೋಕ್ಕಾಗಲ್ಲ, ಅದು ವಿಧಿಲಿಖಿತ. ನಾವೇನ್ ಮಾಡ್ಬೇಕು ಅಂದ್ರೆ ಛತ್ರಿ ಹಿಡ್ಕೊಂಡು ಹೋಗ್ರಿ ಅಂತ ಅಷ್ಟು ಹೇಳ್ಬೋದು, ಅದ್ರ ಬಿಟ್ಟು ಏನ್ ಮಾಡಕ್ಕಾಗಲ್ಲ. ಮತ್ತೆ ಯಾರಿಗಾದ್ರು? ಸರ್, ಈಗ 3/21 ಅಂದ್ರೆ 3ರಲ್ಲಿ ಈಗ ಡಿ ಅಂತ ಹೆಸರಿರುತ್ತೆ. ದಶಾ ಬಂದು ಮಂಗಳ ದಶಾ ನಡೀತಾ ಇದೆ. ಡಿ ಅಂತ ಬಂದಾಗ ಅವ್ರ ಟೋಟಲ್ ಹೆಸರು ಎಷ್ಟು, ಟೋಟಲ್ ಮಾಡಿದಾಗ ಹೆಸರಿನ ನೇಮ್ ಎಷ್ಟಾಗುತ್ತೆ ಅದನ್ನ ನೋಡ್ಕೊಳ್ಳಿ. ಅದು ಓಕೆ, ಅದನ್ನ ನೋಡ್ಕೊಳ್ಳಿ. ಅಲ್ಲಿ ಏನಾದ್ರು ಎಫೆಕ್ಟ್. ಯಾಕಂದ್ರೆ ನಾನು ಒಂದು ಎಕ್ಸಾಂಪಲ್ 2-3 ಕೊಟ್ಟೆ ನಿಮಗೆ. ಧರ್ಮಸ್ಥಳದ ಒಂದು ಎಕ್ಸಾಂಪಲ್ ಕೊಟ್ಟೆ, ದರ್ಶನ ಎಕ್ಸಾಂಪಲ್ ಕೊಟ್ಟೆ. ಟೋಟಲ್ ಮಾಡಿದಾಗ ಏನ್ ಬರ್ತಿತ್ತು ಅವ್ರ ಹೆಸರು ಅನ್ನೋದು. ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಒಂದು ಹೆಸರು ಕೊಟ್ಟೆ ನಿಮಗೆ. ಅರವಿಂದ್ ಕೇಜ್ರಿವಾಲ್ ಅಂತ ಟೋಟಲ್ ಮಾಡಿದಾಗ 4 ಬರುತ್ತೆ. ಅವ್ರು ಹುಟ್ಟಿದ್ದು 16. ದೆಹಲಿ ಕೂಡ 4 ಆಗುತ್ತೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು ಅಂತೇಳಿ. ಇದನ್ನೆಲ್ಲಾನು ಕನ್ಸಿಡರ್ ಮಾಡಿ. ಬರೀ ಡೇಟ್ ಒಂದಿಲ್ಲ, ನಾನು ಅದನ್ನ ಹೇಳ್ತಾ ಇರೋದು. ನಾನು ಹೇಳಿದ್ರೆ ಬರೀ ಡೇಟಿಗೆ ಆಗ್ತದಂತಲ್ಲ, ಎಲ್ಲಾನು ಕ್ಯಾಲ್ಕುಲೇಷನ್ ಮಾಡಿ. ನಾನು ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ಅದು ಆಲ್ಮೋಸ್ಟ್ ಆಲ್.
ನಾನು ಹೇಳಿರ್ತಕ್ಕಂಥ ಡೇಟು, ನಕ್ಷತ್ರ, ದಶಾ, ಭುಕ್ತಿ ಟೋಟಲ್ ಮಾಡಿದಾಗ ನೇಮು ಏನ್ ಬರುತ್ತೆ. ಈಗ ನಾನು 8ನೇ ತಾರೀಕು ಸರ್, ನಾನು 8ನೇ ತಾರೀಕು, ನಾನೇನದ್ರಿಂದ ಹೊರತಾಗಿಲ್ಲ. ನನಗೆ ಈ ವರ್ಷ ಎಫೆಕ್ಟ್ ಇದೆ. ಬಟ್ ಏನ್ ಮಾಡ್ಬೇಕು ಏನ್ ಮಾಡ್ಕೊಡೋದು ಅನ್ನೋದು ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿರ್ತದೆ. ಮಾಡಿಕೊಳ್ಳಿ ಅಷ್ಟೇ. ಸ್ವಲ್ಪ ಸ್ಟ್ರಗಲ್ ಇತ್ತು ಈ ವರ್ಷ, ಸ್ಟ್ರಗಲ್ ಫುಲ್ ಇತ್ತು. ಆದ್ರೂ ಸ್ವಲ್ಪ ಹೊರಗ್ ಬರಕ್ಕೆ ಪ್ರಯತ್ನ ಮಾಡಿ, ಏನೋ ನಿಮ್ಮ ಆಶೀರ್ವಾದದಿಂದ ಇದ್ದೀವಿ. ಮಾಡ್ಬೇಕು ಪ್ರಯತ್ನ ಮಾಡ್ಬೇಕು. ಇದೇನಂದ್ರೆ ನಿಮ್ಗೆ ಎಚ್ಚರಿಕೆ, ನಾನು ಹೇಳ್ತಾ ಇರೋದು ಅನಾಹುತ ಸಂಖ್ಯೆ ಅಂದ್ರೆ ನಿಮಗೆ ಒಂದು ಎಚ್ಚರಿಕೆ ಕೊಟ್ಟಂಗೆ, ಅವೇರ್ನೆಸ್. ನಿಮಗೆ ಈಗ ಅನಾಹುತ ಅದ, ನೀವು ಯಾವ್ದು ಆಕ್ಷನ್ಗಳು ಮಾಡಬೇಡಿ. ಯಾವ್ದು ಸ್ವಲ್ಪ ಮಾಡ್ಬೇಕಾದ್ರೆ ವಿಚಾರ ಮಾಡಿ ಅದನ್ನ ಹೇಳೋದಕ್ಕೋಸ್ಕರ ನಾನು ಹೇಳ್ತೀನಿ ಹೊರತು ಅದು ಬಿಟ್ಟು ಭಯ ಬೀಳೋದಕ್ಕೋಸ್ಕರ ಅದಕ್ಕೆ ನಾನು ಹೇಳೋದಲ್ಲ. ನಾವು ಕರ್ತವ್ಯನಲ್ಲ, ಭಯ ಎಲ್ಲ ಬಿಟ್ಬಿಟ್ಟಿದ್ದೆ, ಧೈರ್ಯವಾಗೇ ಇದ್ದೀವಿ. ವರ್ಷ ನಿಮ್ಮ ಆಶೀರ್ವಾದ ಚೆನ್ನಾಗೇ ಐತಿ. ಧೈರ್ಯಂ ಸರ್ವತ್ರ ಸಾಧನ ನನಗೂ ಇದೆ ಸರ್. ನಾನು 8, ನಾನು ಧೈರ್ಯ ಬಿಟ್ರೆ ಆಗಲ್ಲ. ಅಲ್ಲ, ಯಾರಿಗೂ ಬಿಟ್ಟಿದ್ದಲ್ಲ. ನಮ್ಮ ಕರ್ಮಗಳು ಚೆನ್ನಾಗಿದ್ರೆ ಎಲ್ಲಾನು ಈಸಿ ಗೋಯಿಂಗ್. ಏನಿಲ್ಲ, ನಮ್ಮ ಕರ್ಮ ಚೆನ್ನಾಗಿರ್ಬೇಕು ಅಷ್ಟೇ. ಮತ್ತೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಯಾರಿಗಾದ್ರೂ ಡೌಟ್ ಇದೆಯಾ, ಏನಾದ್ರು ಕೇಳೋದಿದೆಯಾ? ನಮಸ್ಕಾರ. ನಮಸ್ಕಾರ. ಮುಂಜಾಗ್ರತೆ ವಹಿಸ್ಲಿಕ್ಕೆ ಮುಂಚೆನೆ ತಿಳಿಸಿದಿರಿ, ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಮುಂಜಾಗ್ರತೆ ವಹಿಸೋದ್ರಲ್ಲಿ ನಮ್ಮ ಸಾಕಷ್ಟು ಬಂಧು ಬಳಗ ಇರ್ಬೋದು, ಗೊತ್ತಿರೋರು ಅಥವಾ ನಾವಳೆ ಇರ್ಬೋದು, ಇದರಲ್ಲಿ ಸ್ವಾರ್ಥ ಬಿಟ್ಟು ಕೇಳ್ತಾ ಇದೀನಿ. ಜನರಲ್ ಆಗಿ ಎಲ್ರು ಕೇಳಿದಾಗೆ ಇದರ ಪರಿಹಾರ ಏನು? ಬಂದ ಅದನ್ನ ಅಳಿಸಕ್ಕಂತೂ ಆಗಲ್ಲ. ಅದು ವಿಧಿ ಲಿಖಿತ, ಅದನ್ನ ನಾನು ಬದಲಾಗಲ್ಲ, ಬದಲಾಯಿಸಕ್ ಆಗಲ್ಲ. ಆದ್ರೆ ನೀವ್ ಹೇಳಿದಾಗೆ ಮಳೆ ಬರೋದನ್ನ ನಿಲ್ಸಕ್ ಆಗಲ್ಲ. ನೀವು ಛತ್ರಿ ಅಂತೂ ಖಂಡಿತ ಕೊಡ್ಬೋದು, ಅದನ್ನ ಖಂಡಿತ ಹೇಳಿದ್ರೆ ಆ ಮಾತಂತೂ ಸತ್ಯ. ಸೊ ಇಲ್ಲಿ ಅವರು ಯಾರೇ ಆಗ್ಲಿ, 5, 3, 1 ಇರ್ಬೋದು, 3 ಇರ್ಬೋದು, 6 ಇರ್ಬೋದು, 8 ಇರ್ಬೋದು, ಅವ್ರು ಮಾಡಬೇಕಾದ ಒಂದು ಬೇಸಿಕ್ ಡೇ ಟು ಡೇ ಆಕ್ಟಿವಿಟೀಸ್ ಏನ್ ಹೇಳ್ಬೋದು ಅಂದ್ರೆ, ಈಗ ನೀವ್ ಯಾವ್ದೋ ಒಂದು ಮಂತ್ರ ಇರ್ಬೋದು ಅಥವಾ ಒಂದು ಪ್ರಾಕ್ಟೀಸ್ ಇರ್ಬೋದು, ಒಂದು ನೀವ್ ಹೇಳಿದಾಗೆ ಒಬ್ರು ಒಳ್ಳೇದನ್ನ ಬಯಸೋದಿರ್ಬೋದು, ಯಾವ ರೀತಿ ಮಾಡಿದ್ರೆ ಅವರಿಗೆ ಆ ಇಂಪ್ಯಾಕ್ಟ್ ಕಮ್ಮಿ ಆಗ್ಬೋದು ಅಂತ ಒಂದು ಅದನ್ನ ಕೇಳ್ತೇನೆ ಸರ್ ಅಷ್ಟೇ, ಎಲ್ಲರ ಪರಿವಾಗಿ. ಅಕಾರ್ಡಿಂಗ್ ಟು ನ್ಯೂಮರಾಲಜಿ ಪ್ರಕಾರ ಹೇಳ್ಬೇಕಾಗ್ತಾನೆ. ಈಗ ನ್ಯೂಮರಾಲಜಿ ಹೇಳ್ತಿದ್ದೇನೆ ಅಂದ್ರೆ ನ್ಯೂಮರಾಲಜಿ ಪ್ರಕಾರ ಹೇಳತ್ತದ. ಇಲ್ಲಿ ಜ್ಯೋತಿಷನ ನಾನು ತರಕ್ ಇಷ್ಟಪಡೋದಲ್ಲ, ಬಟ್ ಯಾಕಂದ್ರೆ ಜ್ಯೋತಿಷದಲ್ಲಿ ಪರಿಹಾರಗಳಿದಾವೆ. ಅಕಾರ್ಡಿಂಗ್ ಟು ನ್ಯೂಮರಾಲಜಿ ಪ್ರಕಾರ ಕೆಲವೊಂದು ಪರಿಹಾರಗಳನ್ನ ಹೇಳ್ತೀನಿ. ಈಗ ನೀವು ಕೇಳಿದ್ರ ಸರ್ ಅವ್ರಿಗೆ ಡೇಟ್ ಇದೆ ಏನಿದೆ, ಅವ್ರಿಗೆ ಇರ್ತಕ್ಕಂಥ ಲೆಕ್ಕ ಡೇಟ್ ಯಾವಿದಾವೆ ಅವ್ರು ಅದನ್ನ ಮೊದಲು ಫಾಲೋ ಮಾಡ್ಬೇಕು. ಫಸ್ಟ್. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಕಲರ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಉಡುವಂತ ಕಲರ್, ಇಲ್ಲೇ ಬಳಸಬೇಕಾದ್ರೆ ಕಲರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಮ್ಯಾಚ್ ಆಗುವಂತ ಕಲರ್ನೇ ಯೂಸ್ ಮಾಡ್ಬೇಕು. ಅದು ಕಾರಿಂದಾಗ್ಲಿ, ವೆಹಿಕಲ್ದಾಗ್ಲಿ, ಮನೆದಾಗ್ಲಿ, ಬಟ್ಟೆದಾಗ್ಲಿ ಬಳಸುವಂತದ್ದು. ಆಮೇಲೆ ಡೇಟ್ಗಳು, ಏನಾದ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರದ್ದಾದಂತ ಲಕ್ಕಿ ಡೇಟ್ ಅಂತ ಇರ್ತ, ಆ ಲಕ್ಕಿ ಡೇಟ್ ನಲ್ಲಿ ಮಾಡ್ಬೇಕು. ಅನ್ಲಕ್ಕಿ ಡೇಟ್ ನಲ್ಲಿ ಮಾಡಿದ್ರೆ ಏನಂತಂದ್ರೆ ಕಾಯ್ಕೊಂಡು ಕುಂತಿರ್ತದ. ಬಾ ಸಿಕ್ಕಿ ಬಾ ಅಂತ ಹೇಳ್ಕೇಸಿ. ಲಕ್ಕಿ ಡೇಟ್ ನಲ್ಲಿ ಎಲ್ಲೇ ಒಂದು ನಮ್ಗೆ ಸ್ವಲ್ಪ ಚಾನ್ಸ್ ಕೊಡುತ್ತೆ, ಎಸ್ಕೇಪ್ ಆಗೋದಕ್ಕೆ ಒಂದ್ ಸ್ವಲ್ಪ ಚಾನ್ಸ್ ಕೊಡುತ್ತೆ. ಅದಕ್ಕೋಸ್ಕರ ನಿಮ್ಮ ಲಕ್ಕಿ ಡೇಟ್ಗಳನ್ನು ಫಾಲೋ ಮಾಡಿ, ಲಕ್ಕಿ ಕಲರ್ಸ್ ಫಾಲೋ ಮಾಡಿ, ಲಕ್ಕಿ ಸ್ಟೋನ್ಗಳು ಹಾಕೊಡ್ರಿ, ಲಕ್ಕಿ ಒಂದು ಕ್ರಿಸ್ಟಲ್ಗಳು ಬಳಸ್ಕೊಡ್ರಿ. ಅದರಲ್ಲಿಂದ ನೀವು ಹೊರ ಖಂಡಿತ ಬರ್ಬೋದು. ಯಾಕಂದ್ರೆ ನಾನು ಆಸ್ ಅ ನ್ಯೂಮರಾಲಜಿಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನನಗೂ ಈ ವರ್ಷ ಬಲ ಇಲ್ಲ. 1 ವರ್ಷ ನಾನು ಮೀಡಿಯಾಗೆ ಬಂದಿಲ್ಲ, ಯಾವ್ದು ಚಾನಲ್ ಇದ್ರಲ್ಲಿ ಕುಂತಿಲ್ಲ, ನಾನು ಏನು ಒಂದು ವಿಡಿಯೋ ಮಾಡಿಲ್ಲ. ಬಿಕಾಸ್ ನನ್ನ ಟೈಮ್ ಸರಿ ಇಲ್ಲ, ನನಗೆ ಗೊತ್ತು. ಹೋದ ವರ್ಷ ಎಲ್ರು 8ನೇ ತಾರೀಕು ಭಾರಿ ಟೈಮ್ ಅಂತಾರ, ಬಟ್ ನನಗೆ ಸ್ಪೆಷಲಿ ನನಗಿಲ್ಲ. ಹಂಗಂತ ಎಲ್ರಿಗೂ ಇರ್ಬೇಕಂತಿಲ್ಲ. ಎಲ್ಲಾ 3ನೇ ತಾರೀಕರಿಗೆ, ಎಲ್ಲಾ 1ನೇ ತಾರೀಕರಿಗೆ ಕೆಟ್ಟದಿದೆ ಅಂತ ಹೇಳ್ತಲ್ಲ. ಹರೀಶ್ ರಾಜ ಚಲೋ ಚೆನ್ನಾಗಿ ಹೇಳಿದ್ರಿ. ಎಲ್ರಿಗೂ ತಪ್ಪಂತ ಹೇಳ್ತಾ ಇಲ್ಲ. ನಿಮ್ಮ ದಶಾಭಕ್ತಿ ಚೆನ್ನಾಗಿತ್ತು, ನಿಮ್ದು ನಮ್ದೊಂದು ವೇದಿಕ್ ನ್ಯೂಮರಾಲಜಿ, ಆ ವೇದಿಕ್ ನ್ಯೂಮರಾಲಜಿನಲ್ಲಿ ನಿಮ್ ಟೈಮ್ ತುಂಬಾ ಚೆನ್ನಾಗಿ ನಡೀತಿತ್ತು ಅಂದ್ರೆ ಏನಾಗಲ್ಲ, ನಿಮಗ್ ಟಚ್ ಕೂಡ ಆಗಲ್ಲ. ಆದ್ರೆ ಎಚ್ಚರಿಕೆ ಇರ್ಬೇಕನ್ನೋದು ಏನಂದ್ರೆ ಈ ಡೇಟ್ ಈ ವರ್ಷ ಖಂಡಿತ ಯಾರಿಗ್ ಬಿಟ್ಟಿದ್ದಲ್ಲ. ಈಗ ನೋಡ್ತಾ ಇದ್ರೆ ನೀವು ಆಲ್ರೆಡಿ ರಾಜಕೀಯದಲ್ಲಿ ಏನೇನ್ ಆಗ್ತಾ ಇದೆ. ನಾನು ಹೇಳ್ತಕ್ಕಂಥ ಫಸ್ಟ್ ರಾಜಕೀಯದಲ್ಲಿ ಅಲ್ಲೋಲ ಕೊಲ್ಲಾಗ್ತದೆ, ಸಿನಿಮಾ ರಂಗದಲ್ಲಿ ಅಲ್ಲೋಲ ಕೊಲ್ಲಾಗ್ತದೆ. ಈಗ ಆಲ್ರೆಡಿ ಸಿನಿಮಾ ರಂಗದಲ್ಲಿ ಅಲ್ಲೋಲ ಕಲ್ಲಲ್ಲಿ ಶುರು ಆಗಿದೆ 1 ತಿಂಗಳಂತ. ಒಬ್ಬ ಹೀರೋ ಇನ್ನೊಬ್ಬರು ಹೀರೋರ್ನ ಎತ್ತಿ ಕಟ್ಟೋದು, ಅದು ಮಾಡೋದು ಏನೇನೋ ನಡೀತಾ ಇದಾವೆ. ನಮ್ಗೆ ಬೇಕಾಗಿರೋದು ಹೊಲಸು ಹೇಳ್ತದೆ, ಸಿನಿಮಾ ರಂಗ ಹೊಲಸು ಹೇಳ್ತದ, ಹಾಗೆ ನನ್ನ ಮನೆಯಲ್ಲ. ಕರೆಕ್ಟ್ ಸರ್. ಮತ್ತೆ ನೀವು ಹೇಳಿದಾಗೆ ದಶಾಭುಕ್ತಿ, ನಕ್ಷತ್ರ, ಡೇಟು, ಇದು ಟೋಟಲ್ ಮಾಡಿದಾಗ ಬರೋ ಕೌಂಟು, ಮತ್ತೆ ಇನ್ನೊಂದು ನಕ್ಷತ್ರ, ಇವೆಲ್ಲ ಕೂಡಿ ಬಂದು ಅಂದ್ರೆ ಅದು ಹೇಳಿದಾಗೆ 3ನೇಲಿ ಹುಟ್ಟಿದವ್ರಿಗೆ ಎಲ್ರಿಗೂ ಮೋಸ ಆಗೋದಿಲ್ಲ. ಎಲ್ಲಾ ಕೂಡಿ ಬಂದು ಅವ್ರಿಗೆ ವಿಧಿ ಲಿಖಿತ ಇದ್ರೆ ನೀವು ತಪ್ಪಿಸ್ಲಕ್ಕೂ ಆಗೋದಿಲ್ಲ ಅಂತ ಹೆಂಗೆ ಹೇಳಿದಾಗೆ, ಇದು ಅಟ್ಲೀಸ್ಟ್ ಒಂದು ಎಚ್ಚರಿಕೆ ಗಂಟೆ, ಅಟ್ಲೀಸ್ಟ್ ಮುಂಜಾಗ್ರತೆ ವಹಿಸೋದು ನಮ್ಮ ಒಂದು ಆದ್ಯ ಕರ್ತವ್ಯ. ಅದು ತುಂಬಾ ಥ್ಯಾಂಕ್ಸ್ ಸರ್. ನಾನು ಹೇಳ್ತಾ ಇರೋದು ಎಚ್ಚರಿಕೆ ಸರ್, ಯಾರಿಗೆ ಭಯ ಬಿಡಿಸ್ತಾ ಇಲ್ಲ.
ಏನ್ ಮಾಡಕ್ಕಾಗಲ್ಲ, ಕೆಲವು ಮಂದಿ ಅವ್ರವ್ರು ಕಮೆಂಟ್ ಮಾಡ್ತಾರೆ, ಎಲ್ಲರಿಗೂ ನಾನು ಉತ್ತರ ಕೊಡಕ್ ಆಗಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಎಚ್ಚರಿಕೆ ಅಂತ ತಗೊಂಡ್ರೆ ಎಚ್ಚರಿಕೆ ಅಂತ ತಗೊಂಡ್ರಿ, ಭಯ ಅಂದ್ರೆ ಭಯ ಅಂತ ತಗೊಂಡ್ರಿ. ಇಲ್ಲ, ನಿಮಗೆ ಜನರಲ್ ಆಗಿ ಎರಡು ರೀತಿಯಿಂದ ನೋಡ್ತಾರೆ ಸರ್. ಒಂದು, ನಾವು ಯಾವ್ದೋ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ, ಇವ್ರು ನೋಡಿದ್ರೆ ಇದೇ ಟೈಮಲ್ಲಿ ಚೆನ್ನಾಗಿಲ್ಲ ಡೇಟು ಅಂತ ಹೇಳ್ಬಿಟ್ಟಿದಾರಲ್ಲಪ್ಪ ಅಂತ ಅವನ್ ಮನಸ್ಥಿತಿ, ಅವನ್ ಸರ್, ಮನೋ ಹರೀಶ್ ರಾಜ್ ಅವರೇ, ಇದು. ನಾನು ಒಂದು ಎಕ್ಸಾಂಪಲ್ 24 ಒಂದು ಎಕ್ಸಾಂಪಲ್ ಕೊಡ್ತೀನಿ, ಡೋಂಟ್ ಮೈಂಡ್. ಹ್ಮ್ 2024ರಲ್ಲಿ ಇದು ರಾಮ ಮಂದಿರದ ಹಾ 2024 ಜನವರಿ 22, 2024. ಕರೆಕ್ಟ್. ಎಲ್ಲಾ ಪಂಡಿತರು ನನ್ನ ಗ್ರೂಪ್ನ ಕೆಲವೊಂದು ನನಗೆ ಬೈದ್ರು, ಅಂದ್ರು ಎಲ್ರು ಈ ಡೇಟ್ ಒಳ್ಳೇದದ, ಭಾರಿ ಭಾರಿ ಅದಂತ, ನೀ ಯಾಕೆ ಕೆಟ್ಟದ ಅಂತ ಹೇಳ್ತಂತ. ನಾನು ಹೇಳಿದ್ದೆ ಈ ಡೇಟ್ ತುಂಬಾ ಡೇಂಜರ್. ಹ್ಮ್ ಮೋದಿ ಅವರು ಬಿಜೆಪಿನೇ, ಟೋಟಲ್ ಬಿಜೆಪಿನೇ ಕಡಿಮೆ ಸೀಟ್ ಬಂತು. ಆ ಯುದ್ಧದಲ್ಲಿ ಬರ್ಲೇ ಇಲ್ಲ, ಬಿಜೆಪಿನೇ ಬರ್ಲೇ ಇಲ್ಲ, ಅಷ್ಟು ಬಿಜೆಪಿನೇ ಬರ್ಲಿಲ್ಲ, ಅಲ್ಲ, ಅಲ್ಲೇ ಸೋಲ್ತಾರಲ್ಲ, ಅದೇ ಅಲ್ಲೇ ರಾಮ ಸೋತರು. ಇದ್ರಲ್ಲಿ. ಆಮೇಲೆ ಇಡೀ ಉತ್ತರ ಪ್ರದೇಶದಲ್ಲೇ ಅತಿ ಕಡಿಮೆ ಬಂದು ಸೀಟುಗಳು. ಕರೆಕ್ಟ್. ಮತ್ತೆ ಈಗ ನನ್ನ ಪ್ರಿಡಿಕ್ಷನ್ ತಪ್ಪಂತ ಹೆಂಗ್ ಹೇಳ್ತೀರಿ? ನಾನು ಅವತ್ತೇ ಹೇಳಿದ್ದೆ, ಈ ಡೇಟಿಂಗ್ ಮಾಡಿದ್ರೆ ಅವ್ರಿಗೆ ಹೊಡ್ತಾದ, ಅವ್ರ ಪಕ್ಷಕ್ಕೆ ಹೊಡ್ತಾದ. ಆಯ್ತಲ್ಲ ಲಾಸ್, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಈಗ ಸರ್ಕಾರ ಮಾಡ್ತಿದ್ದಾರೆ. ಹೌದು ಹೌದು. ನನಗೆ ಹೇಳಿದ್ರೆ ಸಾಕಷ್ಟು ಜನ ಇಂಥ ಡೇಟ್ ಇಂಥ ನಾನು ಹೇಳಿದೆ ಆಸ್ಟ್ರಾಲಜಿ ಪ್ರಕಾರ ಅದು ತುಂಬಾ ಚೆನ್ನಾಗಿದೆ, ನನಗೆ ಗೊತ್ತು. ಬಟ್ ನಾನು ಹೇಳ್ತಾ ಇರೋದು ಅಕಾರ್ಡಿಂಗ್ ಟು ನ್ಯೂಮರಾಲಜಿ ಪ್ರಕಾರ ಇದು ತುಂಬಾ ಕೆಟ್ಟ ಡೇಟ್ ಇದು. ಎಲ್ಲೇ ಒಂದು ಕಡೆ ಅವ್ರಿಗೆ ಉಳಿಸಿದ್ದು ಅವ್ರನ್ನ ಒಪ್ಕೊಂತೀನಿ, ಅವ್ರಿಗೆ ಉಳಿಸಿದ್ದು ಅವ್ರು ಏನು ವೇದಿಕೆಲಿಂತ ಬಂದ್ ಏನು ಮುಹೂರ್ತ ಇಟ್ಟುಕೊಟ್ಟಿದಾರಲ್ಲ, ಆ ಮುಹೂರ್ತದಂತೆ ಇವತ್ತು ಸ್ವಲ್ಪ ಸರ್ಕಾರ ಜಾಯಿಂಟ್ ಆಗಿ ಮಾಡ್ತಾ ಇದಾರೆ. ಅದನ್ನು ಸರಿ ಇದ್ದಿಲ್ಲ ಅಂದ್ರೆ ಅವ್ರ ಸರ್ಕಾರ ಬರೋದೇ ಮುಷ್ಕಿಲಿತ್ತಿನ ಆ ಮಟ್ಟಕ್ಕಿತ್ತವು. ಅದಕ್ಕೆ ದಯವಿಟ್ಟು ನಾನು ಈಗ ಹೇಳಿದ್ನಲ್ಲ, ಬಾಂಬ್ ಇದ್ರದ್ದು ದೆಹಲಿ ಬ್ಲಾಸ್ಟ್ ನೋಡಿ ಡೇಟ್ ಏನಿದೆ ಅಂತ ಹೇಳಿ. ರೀಸೆಂಟ್ ಆಗಿ ಹೋದ ವರ್ಷದ ಏನ್ ಹೇಳಿದೆ, ರೀಸೆಂಟ್ ಆಗಿ ನಿನ್ನೆ ಏನು ಇವತ್ತು 25ನೇ ತಾರೀಕು ಸರ್, ಯಾವ್ದು ಮಂಡ್ಯದ ಹತ್ರ, ಇಲ್ಲಿ ಹತ್ರ ಒಂದು ಚಿತ್ರದುರ್ಗ ಹತ್ರ 25ನೇ ತಾರೀಕು ಚಿತ್ರದುರ್ಗ ಹತ್ರ ಸರ್ 7 ಜನ ಸಜೀವ ದಾನ ಅದ್ರಲ್ಲ ಸರ್ ಬಸ್ನೊಳಗೆ. ನಾನು ಹೇಳಿ ಡೇಟ್ ಅದು. ಈ ವರ್ಷ 4 ಡೇಟ್ ಹೇಳಿದೀನಿ, ಸ್ಪೆಷಲಿ 1 and 6 ಇವು ಬಹಳ ಡೇಂಜರ್ ಈ ವರ್ಷ. ಅದಕ್ಕೆ ನೋಡೋಣ, ರಾಜಕೀಯ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ತೊಂದ್ರೆ, 6ನೇ ತಾರೀಕು ತೊಂದ್ರೆ, ಅಕ್ಷರಕ್ಕೂ ತೊಂದ್ರೆ ಅಂತ ಹೇಳಿದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ದಯವಿಚ್ಚೆ ಯಾರು ಆದ್ರೂ ದಶಾಭಕ್ತಿ ಚೆನ್ನಾಗಿತ್ತು ಅವ್ರದಂದ್ರೆ ಏನು ಮಾಡಕ್ಕಾಗಲ್ಲ. ನಾನೇನು ಇದಲ್ಲ, ದೈವ ಬಲ ಚೆನ್ನಾಗಿತ್ತು, ದಶಾಭಕ್ತಿ ಚೆನ್ನಾಗಿತ್ತು ಅಂದ್ರೆ ನಾನೇನ್ ಮಾಡಕ್ಕಾಗಲ್ಲ. ಇವ್ರಿಗೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲೇ ಒಂದ್ ಕಡೆ ಪ್ರೆಷರ್ ಇರುತ್ತೆ, ಪ್ರೆಷರ್ ಮಾತ್ರ ಖಂಡಿತ ಇರುತ್ತೆ. ಜನ ತೆಗೆದುಕೊಳ್ಳೋದ್ರ ಮೇಲೆ ಇದೆ ಸರ್ ಅಷ್ಟೇ. ಹೌದೌದು, ಅವ್ರು ಯಾವ ರೀತಿ ತೆಗೆದುಕೊತಾರ ಅವ್ರ ಮೇಲೆ ಬಿಡುದು. ಸೆನ್ಸಿಟಿವ್ ಇದ್ದು ತುಂಬಾನೇ ಏನೇ ಮಾಡಕ್ ಹೋದ್ರು ಭಯ ಬಿದ್ದು ಮಾಡುವಾಗ ಅದು ಇದ್ದಷ್ಟು ಇನ್ನಷ್ಟು ಜಾಸ್ತಿ ಆಗುತ್ತೆ, ಮೌಂಟ್ ಆಗ್ತಾ ಹೋಗುತ್ತೆ ಹೊರತು ಅದನ್ನ ಪಾಸಿಟಿವ್ ಆಗಿ ಓಕೆ ನೀನ ಗೆಲ್ಲೋಣ ನೋಡೋಣ ಬಿಡೋಣ ಅಂತ ಪ್ರಯತ್ನ ಆದ್ರೂ ಮಾಡಕ್ ಹೋಗೋದಿಲ್ಲ ನೋಡಿ ಎಷ್ಟೊಂದ್ ಜನ. ಅದರಲ್ಲೊಂದು ಸ್ವಲ್ಪ ಡ್ರಾಬ್ಯಾಕ್ ಇದೆ ಆಕ್ಚುಲಿ. ನನಗ್ ಅನ್ಸಿದ್ದನ್ನ ನಿಮ್ಗೆ ಹೇಳಿದೆ ಸರ್, ಜನರಲ್ ಆಗಿ ಜನ ನೋಡೋ ದೃಷ್ಟಿಕೋನ ಓಕೆ ನನಗೆ ಇವಾಗ ಮಳೆ ಬರುತ್ತೆ ಛತ್ರಿ ತಗೊಳ್ಳೋದ, ಅಥವಾ ಮಳೆ ಆದ್ರೂ ಬರ್ಲಿ ಇಲ್ಲೇ ಬರ್ಲಿ ಹೋಗ್ತಿದ್ರು ಅವ್ರ ಪಾಡ್ಗೆ ನಿಮ್ಗೆ ಯಾಕೆ ಬಂದು ಡಿಸ್ಟರ್ಬ್ ಮಾಡ್ತಿದ್ರಿ ಆ ರೀತಿ ಮಾತಾಡೋರು ಇರ್ತಾರೆ ಇದ್ರಲ್ಲಿ. ಸೊ ಅದು ಆಕ್ಚುಲಿ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋದು, ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ. ಅದೇನೋ ಹೇಳ್ತಾರಲ್ಲ, ಆಗೋದನ್ನ ದೇವ್ರು ಕೂಡ ತಪ್ಸಕ್ ಆಗಲ್ಲ ಅಂತ. ಅದು ಆಗೋದ್ರೆ ಒಳ್ಳೇದು ಒಂದೊಂದ್ಸತಿ ಅನ್ಸ್ಬಿಡುತ್ತೆ ಒಂದೊಂದ್ ಟೈಮ್, ಕರ್ಮದಿಂದ ಆಚೆ ಬಂದ್ರೆ ಅಂದಂಗ ಆಗಿರುತ್ತೆ. ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಈ ಡೇಟ್ ನವ್ರಿಗೆ ಸ್ವಲ್ಪ ತೊಂದ್ರೆ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಹೇಳದ ಅಷ್ಟೇ. ನಾವು ಹೋಗಿ ಬಂಡಿ ಕಲ್ಲು ಗುತ್ತಿನ ತಲೆ ಅಂದ್ರೆ ಗುದ್ಕೊಳ್ಳಿ, ನಾವೇನ್ ಮಾಡಕ್ಕಾಗಲ್ಲ. ಗುದ್ಕೊಂಡ್ರು ಕೂಡ ನೀವು ನಿಮ್ಮ ಲಕ್ಕಿ ಡೇಟ್ ನ ಹೊಡ್ಕೊಂಡ್ರೆ ಅಟ್ಲೀಸ್ಟ್ ತಲೆಗೆ ಏನೋ ಸ್ವಲ್ಪ ಸ್ಟಿಚಿಂಗ್ ಬಿಡ್ಬೋದು, ಪೂರ ತಲೆ ಹೊಡೆಯಂಗಿಲ್ಲ. ಅದನ್ನು ಹೇಳ್ತದಿಲ್ಲ, ಮಾಡ್ಕೊಳ್ಳೋದ್ರೆ ಹಂಗನು ಮಾಡ್ಕೊಳ್ಬೇಕಾರೆ. ಅದೇ ನೀವು ಮುಂಜಾಗ್ರತೆ ಕೊಟ್ಟಿದ್ರೆ ಅದನ್ನ ಉಪಯೋಗಿಸಿ ಒಳ್ಳೇದ್ ರೀತಿ. ಅದೇ ಯೂಟ್ಯೂಬ್ ನೋಡಿದಾಗ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ಒಳ್ಳೇದನ್ನ ಉಪಯೋಗಿಸ್ಕೊಳ್ಳೋದು ನಿಮ್ಗೆ ಬಿಟ್ಟಿದ್ದಂಗೆ. ವಿ ಶುಡ್ ಗೋ ಫಾರ್ ಇಟ್. ಗುಡ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೇನಾದ್ರೂ ಇದೆಯಾ ಯಾರಿಗಾದ್ರು? ಓಕೆ, ಎಲ್ರಿಗೂ 2026 ಒಳ್ಳೇದ್ ಮಾಡ್ಲಿ. ನಾನು ಏನೇ ಹೇಳಿದ್ರು ಕೂಡ ನಿಮ್ಮ ಒಳ್ಳೇದಕ್ಕೆ ಹೇಳಿದಿನ ಹೊರತು ನಿಮ್ಮ ಕೆಟ್ಟದನ್ನಕ್ಕೆ ಬಯಸ್ಕೊಂತ ಹೇಳೋ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ನೀವು ಸ್ವಲ್ಪ ಈ ಡೇಟ್ನಾಗ ಇದ್ರೆ ಎಚ್ಚರಿಕೆಯಿಂದಿರಿ. ನನ್ನ ಸ್ಟೂಡೆಂಟ್ಗಳಿಗೆ ಇದರ PDF ಅದೆಲ್ಲ ನಾನು ಗ್ರೂಪ್ ನಲ್ಲಿ ಹಾಕ್ತೀನಿ. ಆ ಗ್ರೂಪ್ ನಲ್ಲಿ ನಿಮ್ಗೆ ಬೇಕಾದ್ರೆ ನಿಮ್ಗೆ ತೆಗೆದಿಟ್ಟುಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಡೇಟು, ಯಾವ ನಕ್ಷತ್ರ, ಯಾವ್ದು ಹೇಳಿದಾರೆ ಸರ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಫಸ್ಟ್ ಟೈಮ್ PDF ಮಾಡಿದ್ದೀನಿ, ಇರ್ಲಿ ನಮ್ಮ ಸ್ಟೂಡೆಂಟ್ಗಳಿಗೆ ಕೊಡೋಣ ಅಂತೇಳಿ ಆ PDF ನ ನಾನು ಗ್ರೂಪ್ ನಲ್ಲಿ ಹಾಕ್ತೀನಿ.
ಅದನ್ನ ಎಲ್ಲರಿಗೂ ಬೇರೆ ಯಾರಿಗಾದ್ರೂ ಶೇರ್ ಮಾಡಿಕೊಡ್ರಿ. ಈ ವಿಡಿಯೋನ ನಾನು ಗ್ರೂಪ್ನಲ್ಲಿ ಹಾಕ್ತೀನಿ, ಯಾರಿಗಾದ್ರೂ ನೀವು ಇದನ್ನ ಶೇರ್ ಮಾಡ್ಕೊಳ್ಳಿ. ಓಕೆ, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ, 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 ಎಲ್ರಿಗೂ ನಮಸ್ಕಾರ.